Welcome you all. Now today we will start a set theory. ತಿಳಿತಾ ಸೆಟ್ ಥಿಯರಿ. ಸೆಟ್ ಥಿಯರಿ ಅಂತಂದ್ರೆ ಇದ್ರೊಳಗೆ ಸೆಟ್ಸ್ ಇರ್ತಾವ, ಅದರದ್ದು ಒಂದು ಥಿಯರಿ ಐತಿ. ಓಕೆನಾ? ಇದನ್ನು ಕಂಡಿಡಿದಾರೆ ಯಾರು ಅಂತಂದ್ರೆ ಜಾರ್ಜ್ ಜಾರ್ಜ್ ಕಾಂಟರ್ ಅಂತೇಳಿ. ಈ ಅಣ್ಣ ಏನ್ ಮಾಡಿದ ಅಂತಂದ್ರ ಈ ಮ್ಯಾಥಮೆಟಿಕ್ಸ್ ಒಳಗಡೆ ಭಾಳ ನಂಬರ್ಸ್ ಇದಾವ, ಭಾಳ ರಿಲೇಷನ್ಸ್ ಅದಾವ, ಎಕ್ಸ್ಪ್ರೆಷನ್ಸ್ ಅದಾವ, ಏನೇನೇನೇನೋ ಭಾಳ ಇದಾವ. ಅವನ್ನೆಲ್ಲವನ್ನು ಹಂಗೆ ಓದ್ಕೊಂಡ್ ಕುಂತ್ರ ಟಫ್ ಆಗುತ್ತೆ ಅಂತೇಳಿ ಅಣ್ಣ ಒಂದಿಷ್ಟು ಸಿಂಬಲ್ಸ್ಗಳನ್ನ ಕಂಡಿಡಿದ. ಈ ಸಿಂಬಲ್ಸ್ ಯೂಸ್ ಮಾಡೋಣ, ಹಿಂಗ ಈ ಲ್ಯಾಂಗ್ವೇಜ್ ಒಳಗಡೆ ಓದೋಣ, ಸೊ ದಟ್ ನಾವು ಮ್ಯಾಥ್ಸ್ ನಮ್ಮ ಕೈಯೊಳಗೆ ಸಿಗ್ತದ ಅಂತ. ಅರ್ಥ? ಮ್ಯಾಥ್ಸ್ ನಾವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇನ್ನೊಬ್ರಿಗೂ ಕೂಡ ಚೆನ್ನಾಗಿ ಕನ್ವೆ ಮಾಡ್ಬೋದು. ಅದ್ರ ಸಲ ಸೆಟ್ ಥಿಯರಿ ಭಾಳ ಚಲೋ ಇನ್ವೆನ್ಷನ್ ಆಯ್ತು. ಅದನ್ನ ಎಲ್ಲಾ ಮ್ಯಾಥಮೆಟಿಕ್ಸ್ ಒಳಗಡೆ, ಕಂಪ್ಯೂಟರ್ ಸೈನ್ಸ್ ಒಳಗಡೆ, ಸಿವಿಲ್ ಇಂಜಿನಿಯರಿಂಗ್ ಒಳಗ, ಪ್ರತಿಯೊಂದು ಕ್ಷೇತ್ರದಲ್ಲೂ, ಮೆಕ್ಯಾನಿಕಲ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಸೆಟ್ ಥಿಯರಿನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈಗ ನಾವು ಈ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂತಂದ್ರೆ ಅಣ್ಣನ ಅರ್ಥ ಮಾಡ್ಕೊಳ್ತಿದ್ವಿ ನಾವು ಅಷ್ಟೇ. ಇವ್ರು ಏನೇನ್ ಸಿಂಬಲ್ಸ್ ಕೊಟ್ಟಿದಾರಲ್ಲ ಅವ ಹೇಳ್ತಾನೆ, ಕ್ಯಾಪಿಟಲ್ ಲೆಟರ್ಸ್ ಅಂದ್ರ ಹಿಂಗಂತ ತಿಳ್ಕೊಳ್ಳೋಣ, ಸ್ಮಾಲ್ ಲೆಟರ್ಸ್ ಅಂದ್ರ ಹಿಂಗಂತ ತಿಳ್ಕೊಳ್ಳೋಣ, ಫ್ಲವರ್ ಬ್ರಾಕೆಟ್ ಇದಕ್ಕೆ ಇದ್ರ ಸಲುವಾಗಿ ಯೂಸ್ ಮಾಡೋಣ, ಸ್ಕ್ವೇರ್ ಬ್ರಾಕೆಟ್ ಅವಾಗ ಯೂಸ್ ಮಾಡೋಣ, ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಹಿಂಗ ಒಂದಿಷ್ಟು ಡೆಫಿನೇಷನ್ಸ್ ಕೊಟ್ಟಾನ. ಲೆಸ್ ದೆನ್ ಅಂದ್ರೇನು, ಇದು ಬಿಲಾಂಗ್ಸ್ ಅಂದ್ರೇನು, ಸೆಟ್ ಅಂದ್ರೇನು, ಯೂನಿಯನ್ ಅಂದ್ರೇನು, ವೆನ್ ಡಯಾಗ್ರಾಮ್ ಅಂದ್ರೇನು, ಈ ರೀತಿ ಅಣ್ಣ ಏನ್ ಮಾಡಿದಾನೆ ಅಂದ್ರೆ ಒಂದು ಹೊಸ ಲ್ಯಾಂಗ್ವೇಜ್ ಕಂಡಿಡಿದಾನೆ ಮ್ಯಾಥ್ಸ್ ನ ಅರ್ಥ ಮಾಡ್ಕೊಳಕ್. ಅದನ್ನ ನಾವು ಒಂದೊಂದೊಂದೊಂದೊಂದೊಂದ ಕಲ್ತ್ಕೊಂತ ಹೋಗೋದು. ಈ ಸೆಟ್ ಥಿಯರಿ ಒಳಗಡೆ ಇನ್ನೊಂದು ಏನಂತಂದ್ರೆ, ಏನ್ ದೊಡ್ಡ ಎಕ್ಸ್ಪ್ರೆಷನ್ಸ್ ರಾಕೆಟ್ ಸೈನ್ಸ್ ಅಲ್ಲ ಇದು. ಒಂಥರ ಏನು ಇಕ್ವೇಶನ್ಸ್ ಇರ್ತಾವ, ಥಿಯರಿ ಇರ್ತೈತಿ, ಅಂತವೇನಿರಲ್ಲ. ಬರೀ ಅರ್ಥ ಮಾಡ್ಕೊಂತ ಹೋಗೋದು. ಓದುವುದನ್ನು ಕಲಿಯುವುದು, ಮ್ಯಾಥ್ಸ್ ಅನ್ನ ಅದ್ರದ್ದು ಗ್ರಾಮರ್ನ ಅರ್ಥ ಮಾಡ್ಕೊಳ್ಳೋದು. ತಿಳಿತಾ? ಜಸ್ಟ್ ಐ ಕ್ಯಾನ್ ಸೇ ದಟ್ ಮ್ಯಾಥ್ಸ್ ಇಸ್ ಅ ಲ್ಯಾಂಗ್ವೇಜ್ ಅಂಡ್ ಸೆಟ್ ಥಿಯರಿ ಇಸ್ ಅ ಗ್ರಾಮರ್. ಇದ್ರೊಳಗಡೆ ಏನಿರ್ತಾವ ಅಂತಂದ್ರ ರಿಲೇಷನ್ಸ್ ಅಂತ ಇರ್ತಾವ. ಫಸ್ಟ್ ವರ್ಡ್ ಏನಂದ್ರೆ ರಿಲೇಷನ್ಸ್. ಮತ್ತೆ ಇದ್ರೊಳಗಡೆ ಏನ್ ಬರ್ತದ, ಫಂಕ್ಷನ್ಸ್ ಅಂತ ಬರ್ತದ, ಮತ್ತೆ ಇದ್ರೊಳಗೆ ಎಕ್ಸ್ಪ್ರೆಷನ್ಸ್ ಅಂತ ಬರ್ತದ. ಇವನು ಓದ್ತಾ ಹೋದಂಗೆಲ್ಲ ಏನಾಗ್ತದೆ ಗೊತ್ತಾ, ಒಂಥರ ನಮ್ಗ ರಿಲೇಷನ್ಸ್ ಅಂದ್ರೆ ಬೇರೆ ಮೀನಿಂಗ್ ಗೊತ್ತದ. ನಾವು ಫಂಕ್ಷನ್ಸ್ ಅಂದ್ರೆ ದಿನಾ ಫಂಕ್ಷನ್ಸ್ ಅಡ್ಡಾಡ್ತಿರ್ತಿರಲ್ಲ, ಅವ್ರ ಫಂಕ್ಷನ್ ಇರ್ತೀರಿ, ಇವ್ರ ಮನೆ ಫಂಕ್ಷನ್ ಇರ್ತೀರಿ. ಎಕ್ಸ್ಪ್ರೆಷನ್ಸ್ ಅಂದ್ರೆ ನಮ್ಮ ಮುಖದಾಗ ಬರ್ತಾವ ಎಕ್ಸ್ಪ್ರೆಷನ್ಸ್. ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರ ಸ್ವಲ್ಪ ಡಿವೇಟ್ ಆಗ್ತೀನಿ ಕಾನ್ಸೆಪ್ಟ್ಲಿಂದ, ತಪ್ಪು ತಿಳ್ಕೊಬೇಡ್ರಿ. ನಮ್ಗ ದೇವರು ಬಹಳ ಶಾಣೆ ಏನ್ ಮಾಡ್ಯಾನ ಅಂತಂದ್ರ ನಮ್ಗೆ ಎರಡು ಬ್ರೈನ್ ಕೊಟ್ಟ. ಒಂದು ಲೆಫ್ಟ್ ಬ್ರೈನ್ ಅಂತೆ, ಒಂದು ರೈಟ್ ಬ್ರೈನ್ ಅಂತ. ಹೌದಾ? ಲೆಫ್ಟ್ ಬ್ರೈನ್ ಹಾರ್ಟ್ ಎಲ್ಲಿ ಇರ್ತೈತಿ ನಮ್ದು? ಲೆಫ್ಟ್ ಸೈಡ್ ಇರ್ತದಲ್ಲ ಹಾರ್ಟ್. ಈ ಹಾರ್ಟ್ ಎಲ್ಲಿ ಕನೆಕ್ಟ್ ಆಗೈತೆ ಅಂದ್ರೆ ಹಾರ್ಟ್ ರೈಟ್ ಬ್ರೈನ್ ಕನೆಕ್ಟ್ ಆಗೈತೆ. ಹಾರ್ಟ್ ರೈಟ್ ಬ್ರೈನ್ ಕನೆಕ್ಟ್. ನೀವು ಯೂಶುವಲಿ ಒಂದು ವರ್ಡ್ ಕೇಳಿರ್ತೀರಿ ಅಂದ್ರೆ ಹಾರ್ಟ್ ಅಂತಂದ್ರೆ ನಾವು ಹೃದಯದಿಂದ ಮಾತಾಡ್ತೀವ್ರಿ, ನಾವು ಬುದ್ಧಿಯಿಂದ ಮಾತಾಡಂಗಿಲ್ಲ, ನಮ್ ತಲೆಗೆ ಏನಿರಲ್ರಿ ಎಲ್ಲ ಹೃದಯದೊಳಗೆ ಐತ್ರಿ ಅಂತ. ಹೃದಯದೊಳಗೆ ಐತಿ ಅಂತಂದ್ರೆ ಅರ್ಥ ಏನಂದ್ರ ಇದು ಹೃದಯ ಇದು. ಬಟ್ ನಿನ್ ಹೃದಯದೊಳಗೆ ಯಾವುದೇ ಮೆಮರಿ ಕಾರ್ಡ್ ಇಲ್ಲ. ದೇವರು ಹೃದಯದೊಳಗೆ ಮೆಮರಿ ಕಾರ್ಡ್ ಕೊಟ್ಟಿಲ್ಲ. ಮೆಮರಿ ಕಾರ್ಡ್ ಎಲ್ಲಿ ಕೊಟ್ಟನಂದ್ರ ಹೃದಯ ಕನೆಕ್ಟೆಡ್ ಟು ರೈಟ್ ಬ್ರೈನ್ ಇರೋದ್ರಿಂದ ನೀನು ರೈಟ್ ಬ್ರೈನ್ಲಿಂದ ಥಿಂಕ್ ಮಾಡಿದಿ ಅಂದ್ರೆ ನೀನು ಹೃದಯದಿಂದ ಥಿಂಕ್ ಮಾಡಿದಿ. ಅದಕ್ಕ ನೀನು ಹೃದಯವಂತ. ನಿನ್ನ ಹತ್ರ ಫೀಲಿಂಗ್ಸ್ ಜಾಸ್ತಿ ಇದಾವ. ಯು ಥಿಂಕ್ ಎವ್ರಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಫೀಲಿಂಗ್ಸ್. ಓಕೆ. ಆಮೇಲೆ ಇನ್ನೊಬ್ಬ ಅದನ್ನ ಲೆಫ್ಟ್ ಬ್ರೈನ್ ಇಂದ ಥಿಂಕ್ ಮಾಡ್ತಾನೆ ಅಂದ್ರೆ ಅವ ಬುದ್ಧಿಯನ್ನು ಯೂಸ್ ಮಾಡ್ತಾನೆ. ಇದು ನಿಜವಾದ ಬ್ರೈನ್, ಇದು ಹಾರ್ಟ್. ಇಲ್ಲೇ ಬರೆದು ಬಿಡಿ ಇದನ್ನು. ದಿಸ್ ಈಸ್ ಅ ಹಾರ್ಟ್, ದಿಸ್ ಈಸ್ ಅ ಬ್ರೈನ್. ಆಯ್ತಾ? ಬುದ್ಧಿನ ಯೂಸ್ ಮಾಡ್ತಿದ್ದಾನೆ ಅಂದ್ರೆ ಅವ ಬುದ್ಧಿವಂತ. ಹಿ ಆಲ್ವೇಸ್ ಥಿಂಕ್ಸ್ ಅಬೌಟ್ ಮ್ಯಾಥ್ಸ್, ಪ್ರಾಫಿಟ್ ಲಾಸ್, ಗೇನ್, ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅವನ ಕಡೆ ಫೀಲಿಂಗ್ಸ್ ಕಡಿಮೆ ಇರ್ತಾವ. ಓಕೆನಾ? ಇದು ಈ ರೀತಿ ಇನ್ವೆನ್ಷನ್ ಮಾಡಿದ್ರೆ ರಾಗರ್ಸ್ ಪೆರ್ರಿ ಅಂತೇಳಿ ನೋಬೆಲ್ ಪ್ರೈಸ್ ತಗೊಂಡು ಈ ರೀತಿ ಅವ ಇನ್ವೆಂಟ್ ಮಾಡಿದ. ಇರ್ತಾ ನಮ್ಮದ್ರೊಳಗೆ ಹಿಂಗದ್ರ. ಅರ್ಥ? ಇದನ್ನ ಯಾಕೆ ಹೇಳಿದೆ ಇಲ್ಲಿ ಅಂತಂದ್ರೆ ರಿಲೇಷನ್ಸ್ ಅನ್ನೋ ವರ್ಡು ಇಲ್ಲೂ ಅದ, ಇಲ್ಲೂ ಅದ. ನಾ ರೈಟ್ ಬ್ರೈನ್ ಅದ ರಿಲೇಷನ್ಸ್ ಕೇಳಿದೆ, ಹೃದಯವಂತನಿಗೆ ವಾಟ್ ಇಸ್ ರಿಲೇಷನ್ ಅಂತ ಕೇಳಿದೆ. ಸೊ ರಿಲೇಷನ್ ಇಸ್ ಸಮಥಿಂಗ್, ಅ ಬಾಂಡ್ ಬಿಟ್ವೀನ್ ಟೂ ಪೀಪಲ್, ಟೂ ಹ್ಯೂಮನ್ ಬೀಯಿಂಗ್ಸ್, ವೇರ್ ಲವ್ ವಿಲ್ ಬಿ ದೇರ್, ಕೇರ್ ವಿಲ್ ಬಿ ದೇರ್, ಗೈಡೆನ್ಸ್ ವಿಲ್ ಬಿ ದೇರ್, ರೆಫರೆನ್ಸ್ ವಿಲ್ ಬಿ ದೇರ್ ಅಂತ ಏನೇನೋ ಹೇಳಕ್ ಶುರು ಮಾಡ್ತಾನೆ. ಕಳ್ಳ, ನಾನು ರಿಲೇಷನ್ಸ್ ಅಂದ್ರೆ ಅದನ್ನ ಕೇಳಕತ್ತಿಲ್ಲಪ್ಪ. ರಿಲೇಷನ್ಸ್ ಮ್ಯಾಥ್ಸ್ ನೇ ರಿಲೇಷನ್ ಅಂದ್ರೆ ಏನು ಅವಾಗ ಹೇಳ್ತಾನ. ರಿಲೇಷನ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಟನ್ ಇನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಂಡ್ ರಿಲೇಟೆಡ್ ವಿತ್ ಸಮ್ ಸಿಂಬಲ್ಸ್. ದಟ್ ಇಸ್ ಕಾಲ್ಡ್ as a relation. ಸಿ, ಈ ರಿಲೇಷನ್ಸ್ ಲೆಫ್ಟ್ ಬ್ರೈನ್ ಒಳಗಡೆ ಇರ್ತಕ್ಕಂಥ ರಿಲೇಷನ್ ಸ್ಟಡಿ ಮಾಡ್ಬೇಕಾದ್ರೆ ಯಾವ್ದು ಫೀಲಿಂಗ್ಸೇ ಬರಂಗಿಲ್ಲ. ರೈಟ್ ಬ್ರೈನ್ ಅಲ್ಲಿ ಇರ್ತಕ್ಕಂಥ ರಿಲೇಷನ್ ಸ್ಟಡಿ ಮಾಡ್ಬೇಕಾದ್ರೆ ಫೀಲಿಂಗ್ಸ್ ಬರ್ತದೆ. ಹಂಗ ಫಂಕ್ಷನ್ಸ್ ಅಂದ್ರೆ ಏನು ಅಂತಂದ್ರೆ ಫಂಕ್ಷನ್ಸ್ ಅಂದ್ರೆ ಭಾರಿ ಇರ್ತಾವ್ರಿ ಸರ್, ಊಟ ಇರ್ತೈತಿ, ಎಲ್ಲಾರು ಬಂದಿರ್ತಾರ, ಅವ್ರ ಮುಖ ನೋಡ್ತೀವಿ. ನೀನು ಹಾರ್ಟ್ ಬಗ್ಗೆ ಎಲ್ಲ ರೈಟ್ ಬಗ್ಗೆ ಯೋಚನೆ ಮಾಡಕತ್ತಿ. ನಾನ್ ಕೇಳಕತ್ತೀನಿ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಂದ್ರೆ ಏನು, ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನಂದ್ರೆ ಸರ್ ಯಾರು ಬೈದಾಗ ಮುಗ್ದೊಳಗೆ ಬರ್ತಲ್ರಿ ಅದಕ್ಕೆ ಎಕ್ಸ್ಪ್ರೆಷನ್ ಅಂತಾರ. ನೋ, ಎಕ್ಸ್ಪ್ರೆಷನ್ ಅಂದ್ರೆ ಇಕ್ವೇಶನ್ ಇಲ್ಲಿ. ಹಂಗ ಮಾಡೆಲ್ ಅಂದ್ರೆ ಏನು ಅಂತಂದ್ರೆ ಮತ್ತೆ ಲೆಫ್ಟ್ ಬ್ರೈನ್ ಒಳಗೆ ಒಂದು ಮಾಡೆಲ್ ಬೇರೆನೇ ಇರ್ತೈತಿ ನಿಮ್ ಇಮ್ಯಾಜಿನೇಷನ್ ಒಳಗೆ. ರೈಟ್ ಬ್ರೈನ್ ಒಳಗಡೆ ಮಾಡೆಲ್ ಅಂದ್ರ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಅಂತ ಬರ್ತದ.
ಹೌದಾ? ಹಂಗ ಎಲ್ಲ ವರ್ಡ್ಸ್ನು ಎರಡೆರಡು ಅದಾವ್ರಿ. ಟೆನ್ಷನ್ ಅಂತ ವರ್ಡ್ ಬರ್ತದ. ಟೆನ್ಷನ್ ಲೆಫ್ಟ್ ಬ್ರೈನ್ ಒಳಗೆ ಥಿಂಕ್ ಮಾಡವ ಏನಂತಾನ, ಟೂ ಫೋರ್ಸಸ್ ಆಕ್ಟಿಂಗ್ ಆನ್ ಅ ಬಾಡಿ ವಿಚ್ ಆರ್ ಪುಲ್ಲಿಂಗ್ ದ ಬಾಡಿ ಅವೇ ಫ್ರಮ್ ಈಚ್ ಅದರ್, ದಟ್ ಇಸ್ ಅ ಟೆನ್ಷನ್. ಇಲ್ಲಿ ಟೆನ್ಷನ್ ಯೋಚನೆ ಮಾಡಿದಂದ್ರ ವಾ ಮನೆಗ ಅವರೆಲ್ಲ ಬೈದ್ರಿ, ಭಾಳ ಟೆನ್ಷನ್ ಆಗತೈತ್ರಿ. ಒತ್ತಡ ಕಾಂಪ್ರೆಷನ್, ಇದು ಕಾಂಪ್ರೆಷನ್ ಬೇರೆ. ಹಂಗೆ ಇಂಗ್ಲಿಷ್ ಅಲ್ಲಿ ಅಥವಾ ಕನ್ನಡದಲ್ಲಿ ಯಾವುದೇ ಶಬ್ದಗಳಿದಾವಲ್ಲ, ಅವು ಎರಡೆರಡು ಮೀನಿಂಗ್ಗಳನ್ನು ಕೊಟ್ಟೆ ಕೊಡ್ತಾವ. ನೋಡಿ, ಅಪ್ಲಿಕೇಶನ್ ಅಂತ ಇತ್ತು ಒಂದು ಮೀನಿಂಗ್. ವಾಟ್ ಈಸ್ ಅಪ್ಲಿಕೇಶನ್ ಅಂತಂದ್ರೆ ಇದು ಸಮಥಿಂಗ್ ಅಪ್ಲೈ ಆಗ್ತದೆ. ಓಕೆ, ಇದು ಓದಿದ ತಕ್ಷಣ ನಿಮ್ಗೆ ಅಪ್ಲೈ ಅಂತ ಬರ್ತದಲ್ಲ, ಅಪ್ಲೈ ಅಂತಂದ್ರೆ ಅದು ನಿಮ್ಮ ಜೀವನದೊಳಗೆ ಅಪ್ಲೈ ಮಾಡ್ಕೊಳ್ರಿ. ಜೀವನ ಅಂದ ತಕ್ಷಣ ಹೃದಯ ಅಂತ. ಈ ಅಪ್ಲಿಕೇಶನ್ ಅದೊಂದು ಹಾಳೆಗನ ಅಪ್ಲಿಕೇಶನ್ ಅಂತಾರೆ. ಅದಕ್ಕೆ ಒಂದು ಪೇಪರ್ ಇರ್ತೈತಿಲ್ಲ, ಅದು ಹಾಳೆಗನ ಅಪ್ಲಿಕೇಶನ್ ಅಂತಾನೆ ಅಂತ. ಕಾಂಕ್ರೀಟ್ ಅಂತ, ವಾಟ್ ಈಸ್ ಕಾಂಕ್ರೀಟ್? ಕಾಂಕ್ರೀಟ್ ಲೆಫ್ಟ್ ಬ್ರೈನ್ ಒಳಗಡೆ ಕಾಂಕ್ರೀಟ್ ಅಂತಂದ್ರೆ ಅದೊಂದು ಸಿಮೆಂಟ್, ಸ್ಯಾಂಡ್, ಅಗ್ರಿಗೇಟ್ಸ್ ಅವೆಲ್ಲ ಮಿಕ್ಸ್ ಮಾಡಿದ ಒಂದು ಪದಾರ್ಥ. ಬಟ್ ಇಲ್ಲಿ ಕಾಂಕ್ರೀಟ್ ಅಂತಂದ್ರೆ ಏನು ಅಂತಂದ್ರೆ ಬಾಂಡ್ ಬಿಟ್ವೀನ್ ಟೂ ಪೀಪಲ್ ಅಂತದ್ ಕಾಂಕ್ರೀಟ್. ಅವರ್ ಬಾಂಡ್ ಇಸ್ ವೆರಿ ಕಾಂಕ್ರೀಟ್ ಸರ್, ವಿ ಆರ್ ಆಲ್ ಕಾಂಕ್ರೀಟ್ ಅಂತ. ವಿ ಆರ್ ಆಲ್ ಕಾಂಕ್ರೀಟ್ ಅಂದ್ರೆ ಈ ಕಡೆ ಕಾಂಕ್ರೀಟ್ ಅರ್ಥೈತಲ್ಲ. ಅಂದ್ರೆ ಎವ್ರಿ ಎಕ್ಸ್ಪ್ರೆಷನ್ಸ್ ನಾವೇನ್ ಯೂಸ್ ಮಾಡ್ತೀವಲ್ಲ ಅದ್ರೊಳಗೆ ಎರಡು ಅದ, ಲೆಫ್ಟ್ ಬ್ರೈನ್ ಐತಿ, ರೈಟ್ ಬ್ರೈನ್ ಐತಿ. ಎರಡನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬರೇ ಫೀಲಿಂಗ್ಸ್ ಒಳಗ ಕುಂತಿ ಅಂತಂದ್ರೆ ಐ ಲಾಸ್ಟ್ ಒನ್ ರಿಲೇಷನ್ ಅಂತಂದ್ರೆ ಅಳು ಬಂದ್ಬಿಡ್ತದೆ. ನಾಟ್ ದ್ಯಾಟ್ ರಿಲೇಷನ್ ಯಾರ್. ಇನ್ ಮ್ಯಾಥಮೆಟಿಕ್ಸ್ ಐ ಲಾಸ್ಟ್ ಒನ್ ರಿಲೇಷನ್. ಐ ಮೆಟ್ ಒನ್ ಫಂಕ್ಷನ್ ಟುಡೇ ಮಾರ್ನಿಂಗ್ ಇನ್ ದ ಟೆಕ್ಸ್ಟ್ ಬುಕ್ ಅದ. ಟೆಕ್ಸ್ಟ್ ಬುಕ್ ಒಳಗಡೆ ಯಾವ ಫಂಕ್ಷನ್ ಇರ್ತದ್ರಿ? ನೋ ಐ ಗಾಟ್ ಒನ್ ಫಂಕ್ಷನ್ ಇನ್ ದ ಐ ಮೆಟ್ ಒನ್ ಫಂಕ್ಷನ್ ಇನ್ ದ ಟೆಕ್ಸ್ಟ್ ಬುಕ್. ಇಟ್ ವಾಸ್ ವೆರಿ ನೈಸ್ ಫಂಕ್ಷನ್. ನಾವು ಅನ್ಕೊಂಡಿರ್ತೀವಿ ಪಾಪ ಯಾವುದೋ ಫಂಕ್ಷನ್ ಅಟೆಂಡ್ ಆಗಿ ಬಂದಾನ ಮನುಷ್ಯ ಅಂತ. ಇಲ್ಲ, ಅವ ಹೇಳ್ತಿದ್ದಾನ x² = 5x + 7y = 72y z x ಏನೋ ಹೇಳ್ತಾನೆ. ದಿಸ್ ಇಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪ್ರೆಷನ್, ಯು ನೋ, ದಿಸ್ ಇಸ್ ವೆರಿ ವಂಡರ್ಫುಲ್ ಎಕ್ಸ್ಪ್ರೆಷನ್. ಫಾರ್ ಹಿಮ್ ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪ್ರೆಷನ್, ಫಾರ್ ಅಸ್ ದ ವಂಡರ್ಫುಲ್ ಎಕ್ಸ್ಪ್ರೆಷನ್ ಇಸ್ ಅ ಸ್ಮೈಲ್. ಆಯ್ತಾ? ಸಾಕಲ್ಲ? ಓಕೆ, ಕಮ್ ಟು ಸೆಟ್ ಥಿಯರಿ. ಅದಕ್ಕೆ ಈಗ ಅರ್ಥ ಆಯ್ತು ನಮಗ ಏನಂತಂದ್ರೆ, ಈಗ ವಿಲ್ ಕೀಪ್ ಅವರ್ ಆಲ್ ಫೀಲಿಂಗ್ಸ್ ಅವೇ ಫ್ರಮ್ ಈಚ್ ಅದರ್. ಅದಕ್ಕೆ ಭಾಳ ಮ್ಯಾಥ್ಸ್ ಓದಿದ್ರಿ ಅಂತಂದ್ರೆ ನೀವು ಫೀಲಿಂಗ್ಸ್ ಇರಂಗಿಲ್ಲ. ಫೀಲಿಂಗ್ಸ್ ಇರಂಗಿಲ್ಲ. ಅದಕ್ಕೆ ಮ್ಯಾಥಮೆಟಿಕ್ಸ್ನು ಓದ್ರಿ, ಫೀಲಿಂಗ್ಸ್ನು ಓದ್ರಿ. ಅದಕ್ಕೆ ನೀವು ಬೇಕಾದ್ರೆ ನೋಡಿ, ಬ್ಯಾಚುಲರ್ ಆಫ್ ಆರ್ಟ್ಸ್ ಒಳಗಡೆ ಎಷ್ಟೊಂದು ಸಬ್ಜೆಕ್ಟ್ಸ್ ಅದು ಮ್ಯಾಥ್ಸ್ ಅಲ್ಲಿ ಹಾಕಂಗಿಲ್ಲ, ಅದು ಬೇರೆ ಬ್ರೈನ್ ಅದು. ಹೌದಾ? ಆಮೇಲೆ ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ ಈ ಕಡೆ ಬಂದ್ರಿ ಅಂತಂದ್ರೆ ಏನಾಗ್ತದ, ಆ ಕಡೆ ಸೈನ್ಸ್ ಒಳಗೆ ಮ್ಯಾಥ್ಸ್ ಹಾಕಿರ್ತಾನೆ, ಆ ಕಡೆ ಆರ್ಟ್ಸ್ ಹಾಕಂಗಿಲ್ಲ, ಕವಿಗಳ ಬಗ್ಗೆ ಯೋಚನೆ ಇರಂಗಿಲ್ಲ, ಅದು ಬೇರೆ ಬ್ರೈನ್. ದೇ ಆರ್ ಪ್ರಿಪೇರಿಂಗ್ ಯು, ದೇ ಮೀನ್ಸ್ ದ ಸೊಸೈಟಿ ಇಸ್ ಮೇಕಿಂಗ್ ಯು ಪ್ರಿಪೇರ್ ಒನ್ ಪರ್ಟಿಕ್ಯುಲರ್ ಬ್ರೈನ್. ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಒದ್ದಾಡ್ತೀರಿ ಅದ್ರ ಸಲುವಾಗಿ. ಓಕೆ, ಲೆಟ್ ಅಸ್ ಕಮ್ ಟು ಸೆಟ್ ಥಿಯರಿ. ಈಗ ರಿಲೇಷನ್ಸ್ ಅಂದ್ರೆ ಏನು ನೋಡೋಣ ಫಸ್ಟ್. ರಿಲೇಷನ್ಸ್ ಅಂದ್ರೆ ಏನು? ರಿಲೇಷನ್ ಅಂತಂದ್ರೆ ಸಮಥಿಂಗ್ ವಿ ಆರ್ ರೈಟಿಂಗ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ and something we are writing in the right hand side, and we are relating with some symbols. ಯಾವ ಸಿಂಬಲ್ ಅಂದ್ರೆ ಈಕ್ವಲ್ ಸಿಂಬಲ್. ಸೇ ಫಾರ್ ಎಕ್ಸಾಂಪಲ್ a plus b = 5 ಅಂತ ಹೇಳಿದ್ರೆ a plus b is related to 5. how it is related? It is equal to 5. ಹಂಗ ಈಗ ಫಾರ್ ಎಕ್ಸಾಂಪಲ್ x is greater than 5 plus b ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ. then x is related to 5 plus b, but how it is related? x is greater than 5 plus b. then this is a relation. ಓಕೆ, ಇವು ಸಿಂಬಲ್ಸ್ ಏನೇನದ ನೋಡ್ರಿ. ದಿಸ್ ಇಸ್ ಈಕ್ವಲ್ ರಿಲೇಷನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಲೆಸ್ ದ್ಯಾನ್ ಆರ್ ಈಕ್ವಲ್, ಇವು ಇಂಥವು ಏನಿದಾವಲ್ಲ ಇವು ರಿಲೇಷನ್ಸ್ ಅಂತಾರೆ. ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ, a plus b ಅಂತ ಬರ್ದಿರ್ತೀನಿ. a plus b ಅಂದ್ರೆ a is related to b ಅನ್ನಕ್ ಬರಂಗಿಲ್ಲ. ಓಕೆ, ದಿಸ್ ಇಸ್ ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ, ಇವೇನಿದಾವಲ್ಲ ದೀಸ್ ಆರ್ ನಾಟ್ ರಿಲೇಷನ್ಸ್, ದೇ ಆರ್ ಸಿಂಬಲ್ಸ್. ಆರ್ ಸೈನ್ಸ್ ಅಂತ ಅನ್ಬೋದು. ಹೌದಾ? ಸೈನ್ಸ್. a plus b is not a relation. ಇದು ಏನು ಮೀನಿಂಗೇ ಇಲ್ಲ. a plus b ಗೆ ಏನು ಮೀನಿಂಗೇ ಇಲ್ಲ, ಜಸ್ಟ್ ಅದನ್ನ ಕೂಡಿಸ್ಬೇಕಷ್ಟೆ. ಯು ಆರ್ ನಾಟ್ ರಿಲೇಟಿಂಗ್ ವಿತ್ a plus b = x minus y ಅಂತ ಅನ್ಬೋದು. ನೌ ಇಟ್ ಇಸ್ ಅ ರಿಲೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ವರ್ಡ್ ಬರ್ತದ ಫಂಕ್ಷನ್ ಅಂತೇಳಿ. ಫಂಕ್ಷನ್ ಅಂತಂದ್ರೆ ಏನು ಅಂತಂದ್ರೆ ವೇರ್ ನಂಬರ್ ಆಫ್ ರಿಲೇಷನ್ಸ್ ವಿಲ್ ಬಿ ಎಕ್ಸಿಸ್ಟಿಂಗ್. ಸೇ ಫಾರ್ ಎಕ್ಸಾಂಪಲ್ y = f of x, z ಅಂತಂದ್ರೆ y is related to x and z with relation equal. But we don't know which expression is there inside. x z expressions ಏನು, ಇದನ್ನ x² z plus z² plus 2x ಹಿಂಗೈತೋ, ಡಿವೈಡೆಡ್ ಬೈ x² z ಹಿಂಗೆ ಏನ್ರಾಯ್ತೋ ಅಥವಾ ಹೆಂಗೈತೆ ನಮ್ಗೆ ಗೊತ್ತಿಲ್ಲ. ಬಟ್ ವಿ ನೋ ದ್ಯಾಟ್ x is related to y is related to x and z, and we don't know exactly, therefore it's a function. Okay. Then if you know exactly how it is related and all, that is the expression. The complete form is a expression. ಇದಕ್ಕಿನ್ನು ಇವನ್ ಮಾಡೆಲ್ ಅಂತಾನು ಕೊಡ್ತಾರೆ, ಮ್ಯಾಥಮೆಟಿಕಲ್ ಮಾಡೆಲ್ ಅಂತಾನು ಕೂಡ ಹೇಳ್ತಾರೆ. ಅರ್ಥಾಯ್ತಾ? ದಟ್ ಇಸ್ ಅ ಫಂಕ್ಷನ್. ತಿಳಿತಾ?
ಈಗ ನಾವು ಸೆಟ್ ಅಂತ ಬರ್ತಾ ಇದ್ದೀವಿ. ಈಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೆಟ್ ಅಂತ ಬರ್ತೀವಿ. ಸೆಟ್ ಅಂತಂದ್ರೆ ಏನಂತಂದ್ರ ಒಂದು ವೆಲ್ ಡಿಫೈನ್ಡ್ ಕಂಟೆಂಟ್ ಆಫ್ ಅ ಬಿಗ್ ಮ್ಯಾಟರ್. ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಟಾಕಿಂಗ್ ಅಬೌಟ್ ನಂಬರ್ಸ್. ನಂಬರ್ಸ್ ಅಂತಂದ್ರೆ ಏನಂತಂದ್ರೆ ಇದೊಂದು ಯೂನಿವರ್ಸ್, ಇದು ಒಂಥರ ಬಹಳ ವಿಶಾಲವಾಗಿದೆ. ಇದ್ರೊಳಗೆ ಬಹಳ ನಂಬರ್ಸ್ ಅದಾವ. ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಇಂಟೀಜರ್ಸ್, ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ಅದ, ಆಮೇಲೆ ಕಾಂಪ್ಲೆಕ್ಸ್ ನಂಬರ್ಸ್, ಇಮ್ಯಾಜಿನರಿ ನಂಬರ್ಸ್, ರಿಯಲ್ ನಂಬರ್ಸ್, ಬಹಳ ನಂಬರ್ಸ್ ಅದಾವ. ಈ ನಂಬರ್ಸ್ ಒಳಗಡೆ ಐ ವಾಂಟ್ ಟು ಟಾಕ್ ಅಬೌಟ್ ಅ ಪರ್ಟಿಕ್ಯುಲರ್ ನಂಬರ್ ಅಪ್ಪ. ಯಾವುದು? ಐ ವಾಂಟ್ ಟು ಟಾಕ್ ಓನ್ಲಿ ಆಡ್ ನಂಬರ್ಸ್, ಅಥವಾ ಆಡ್ ಪಾಸಿಟಿವ್ ಆಡ್ ನಂಬರ್ಸ್ ಆರ್ ನೆಗೆಟಿವ್ ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಹಿಂಗ್ ಪರ್ಟಿಕ್ಯುಲರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಂದ್ರೆ ದೆನ್ ಐ ವಿಲ್ ಯೂಸ್ ದ ವರ್ಡ್ ಸೆಟ್ ಅಂತ. ಅಂಡರ್ಸ್ಟುಡ್? ದೆನ್ ದಟ್ ಇಸ್ ಅ ಸೆಟ್. ಈಗ ನಾವೇನ್ ಮಾಡೋಣ ಅಂದ್ರೆ ಸೆಟ್ ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು, ಓಕೆನಾ? ಫಸ್ಟ್ ನೋಡು, ವರ್ಡ್ ಅಂತೂ ಸೆಟ್ ಅಂತದ. ಇದನ್ನ ನಾವು ಎರಡು ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಒಂದು, ಇದನ್ನ ಡಿಫೈನ್ ಮಾಡ್ತೀವಿ ನಾವು. ಫಸ್ಟ್ ಇದು ಮಾಡ್ತೀವಿ, ಏನ್ ಮಾಡ್ತೀವಿ? ಡಿಫೈನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಏನ್ ಡಿಫೈನ್ ಮಾಡ್ತಾರೆ ಅಂದ್ರೆ ಆಲ್ ಪಾಸಿಟಿವ್ ಆಡ್ ನಂಬರ್ಸ್ ಅಂತ ಬರುತ್ತೆ. ಅಥವಾ ಆಡ್ ನಂಬರ್ಸ್ ಬಿಟ್ವೀನ್ 20 and 50, 20 ಮತ್ತು 50 ನಡುವೆ ಇರ್ತಕ್ಕಂಥ ಎಲ್ಲ ಆಡ್ ನಂಬರ್ಸ್ಗಳು. ಇದೇನಿದು? ಸೆಟ್ ಆಯ್ತು. ಇದನ್ನ ಏನ್ ಮಾಡಿದೆ? ಡಿಫೈನ್ ಮಾಡಿದ್ನ. ಈ ಡಿಫೈನ್ ಮಾಡಿದ್ದನ್ನ ನಾನು ಬರಿಬೇಕೀಗ. ನಾವು ಬರಿಬೇಕಾದ್ರೆ ಏನ್ ಮಾಡ್ತೀನಿ ಅಂದ್ರೆ ಎರಡನೇದು ಐತಲ್ಲ, ಆಡ್ ನಂಬರ್ಸ್ ಬಿಟ್ವೀನ್ 20 and 30. ಇದನ್ನ ಬರಿಬೇಕಿತ್ತು ಅಂದ್ರೆ ಒಂದು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ತೀನಿ. ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿ ಶುರು ಮಾಡ್ತೀನಿ. 21, 23, 25 ಹಿಂಗ್ ಬರ್ಕೊಂತ 49 ಅಲ್ಲಿ ತನಕ ಬರಿತೀನಿ. ತಿಳಿತಾ? ಈಗ ಇದೇನಾಯ್ತು? ಇದು ಸೆಟ್ ಆಯ್ತು. ಇದು ತಿಳಿತಾ? ಇದು ಸ್ಟೇಟ್ಮೆಂಟ್ ಅಥವಾ ಡೆಫಿನಿಷನ್, ಆಮೇಲೆ ಇದು ಸೆಟ್. ಅಂಡರ್ಸ್ಟುಡ್? ಈಗ ನೀವು ಕೆಲವೊಮ್ಮೆ ಸ್ಕ್ವೇರ್ ಬ್ರಾಕೆಟ್ ಬರೀರಿ, ಏನದು ಫ್ಲವರ್ ಬ್ರಾಕೆಟ್ ಬರೀರಿ, ಆಮೇಲೆ ನಿಮಗೆ ಪರ್ಟಿಕ್ಯುಲರ್ಲಿ ಅವುಗಳ ಮೀನಿಂಗ್ ಕೂಡ ಹೇಳಲಾಗ್ತದೆ. ಅರ್ಥ? ಈಗ ಈ ಸೆಟ್ ಏನದಲ್ಲ, ಈ ಸೆಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಕೆಲವು ಮತ್ತೊಂದಿಷ್ಟು ರೂಲ್ಸ್ ಅದಾವ. ಏನಂತಂದ್ರ ಸೆಟ್ಗಳನ್ನು ಯಾವಾಗಲೂ ನೀವು ಕ್ಯಾಪಿಟಲ್ ಲೆಟರ್ಸ್ ಲಿಂದ ಡಿನೋಟ್ ಮಾಡಬೇಕು. ಎ ಇಸ್ ಅ ಸೆಟ್, ಬಿ ಇಸ್ ಅ ಸೆಟ್, ಸಿ ಇಸ್ ಅ ಸೆಟ್, ಎಕ್ಸ್ ಇಸ್ ಅ ಸೆಟ್, ವೈ ಇಸ್ ಅ ಸೆಟ್, ಜೆಡ್ ಕ್ಯಾನ್ ಬಿ ಎ ಸೆಟ್. ಅರ್ಥ? ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ರೆ ಯು ಆರ್ ರೆಪ್ರೆಸೆಂಟಿಂಗ್ ಸೆಟ್ ಅಂತ. ಇಫ್ ಯು ಆರ್ ಯೂಸಿಂಗ್ ಅ ಸ್ಮಾಲ್ ಲೆಟರ್ಸ್ ಎ, ಬಿ, ಎಮ್, ಎನ್, ಓ, ಸ್ಮಾಲ್ ಪಿ ಇಂಥವೆಲ್ಲ ಯೂಸ್ ಮಾಡ್ತಿದ್ರಿ ಅಂದ್ರೆ ಇವು ಏನಂದ್ರೆ ಎಲಿಮೆಂಟ್ಸ್ ಇನ್ ದ ಸೆಟ್ ಅಂತ. ಓಕೆ, ಹೆಡ್ಡಿಂಗ್ ಹಾಕೊಡ್ರಿ. ಏನದ? ಸೆಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಅಂಡ್ ಎಲಿಮೆಂಟ್ಸ್ ಆರ್ ಡಿನೋಟೆಡ್ ಬೈ small letters. Set is denoted by capital letter and elements are denoted by small letters. Okay, if A is an element, ಇದೇನಾದ್ರೂ ಒಂದು ಎಲಿಮೆಂಟ್ ಇತ್ತಂದ್ರೆ ಇದು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಟ್ ಒಳಗಡೆ ಇತ್ತು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಎ ಇಸ್ ಅ ಸೆಟ್, ಎ, ಬಿ, ಸಿ, ಡಿ ಹಿಂಗೆಲ್ಲ ಇದು ಇದ್ರೊಳಗಡೆ ಎ ಐತಲ್ಲ, ಹಂಗಾರೆ ಎ ಈಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂದ್ರೆ ದಟ್ ಐ ಆಮ್ ಯೂಸಿಂಗ್ ಒನ್ ಸಿಂಬಲ್, ದಿಸ್ ಸಿಂಬಲ್. ಈ ಸಿಂಬಲ್ ಯೂಸ್ ಮಾಡಿದೆ ಅಂತಂದ್ರೆ ಅರ್ಥ ಏನಂದ್ರೆ ಎ ಬಿಲಾಂಗ್ಸ್ ಟು ದಿಸ್ ಅಂತ ಅರ್ಥ. ಅಥವಾ ಇದನ್ನ ಕನ್ಫ್ಯೂಸ್ ಆಗ್ತಿದ್ರೆ ಎ ಬಿಲಾಂಗ್ಸ್ ಟು ಎಕ್ಸ್ ಅಂತ ಬರೀರಿ, ದೆನ್ ಸೆಟ್ ಈಸ್ ಅ ಎಕ್ಸ್. ಎ ಬಿಲಾಂಗ್ಸ್ ಟು ಎಕ್ಸ್ ಸೆಟ್. ಅಂಡರ್ಸ್ಟುಡ್? ಅಕಸ್ಮಾತ್ ಯಾವುದೋ ಒಂದು ಈಗ ನೋಡಿ ಇದ್ರೊಳಗೆ ಇ ಇಲ್ಲ, ಹೌದಾ? ಇ ಈಸ್ ನಾಟ್ ಬಿಲಾಂಗ್ಸ್ ಟು ಎಕ್ಸ್ ಅಂತ. ಈ ನಾಟ್ ಬಿಲಾಂಗ್ಸ್ ಯೂಸ್ ಮಾಡಬಹುದು, ಬಿಲಾಂಗ್ಸ್ ಕೂಡ ಯೂಸ್ ಮಾಡಬಹುದು. ಹೊಸ ವರ್ಡ್ ಕಲ್ತ್ವಿ, ಹೊಸ ಸಿಂಬಲ್ ಕಲ್ತ್ವಿಲ್ಲ. ನೆಕ್ಸ್ಟ್ ವಿಲ್ ಗೋ ಟು ಏನು ರೆಪ್ರೆಸೆಂಟೇಷನ್. ಈಗ ಸೆಟ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು? ಓಕೆ, ಸೆಟ್ ಅನ್ನ ನಾವು ಎರಡು ಡಿಫ್ರೆಂಟ್ ವೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ರೋಸ್ಟರ್ ಅಂತ ಹೇಳಿ, ಏನಂತಾರ ರೋಸ್ಟರ್ ಒಳಗಡೆ, ಅಥವಾ ಇದಕ್ಕೆ ಏನಂತಾರೆ ಟ್ಯಾಬುಲೇಟೆಡ್ ರೋಸ್ಟರ್ ಅಥವಾ ಟ್ಯಾಬುಲೇಟೆಡ್ ಫಾರ್ಮ್ ಅಥವಾ ರೋಸ್ಟರ್ ಫಾರ್ಮ್. ಓಕೆನಾ? ಎರಡನೇದೇನದ? ಇದು ಸೆಟ್ ಬಿಲ್ಡರ್ ಅಂತ. ಸೆಟ್ ಬಿಲ್ಡರ್ ಅಂದ್ರೆ ಇನ್ನು ಸೆಟ್ ಆಗಿಲ್ಲ, ಬಿಟ್ಟು ಬಿಲ್ಡ್ ಮಾಡ್ತಾ ಇದೀವಿ. ಇದು ಸೆಟ್ ಬಿಲ್ಡರ್ ಫಾರ್ಮ್, ಇದು ರೋಸ್ಟರ್ ಫಾರ್ಮ್ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಎಕ್ಸಾಂಪಲ್ ಅನ್ನ ಸ್ಟೇಟ್ಮೆಂಟ್ ಅನ್ನು ಇಲ್ಲಿ ಹೇಳ್ತೀನಿ, ಆಮೇಲೆ ಅದನ್ನ ರೋಸ್ಟರ್ ಒಳಗೆ ಮತ್ತು ಸೆಟ್ ಬಿಲ್ಡರ್ ಒಳಗೆ ಡಿಫೈನ್ ಮಾಡೋಣ. ಏನಂತ? ಆಡ್ ನಂಬರ್ಸ್ ಬಿಟ್ವೀನ್ 20 and 50. ಈಗ ಇದನ್ನ ನಾ ಏನ್ ಮಾಡ್ಬೇಕಂತಂದ್ರೆ ರೋಸ್ಟರ್ ಫಾರ್ಮ್ ಒಳಗೆ ಬರಿಬೇಕು. ಈಗ ರೋಸ್ಟರ್ ಫಾರ್ಮ್ ಒಳಗೆ ಬರಿಬೇಕಿತ್ತು ಅಂತಂದ್ರೆ ಟ್ಯಾಬ್ಲೆಟೆಡ್ ಫಾರ್ಮ್. ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ಇಸ್ ಅ ಸೆಟ್, ಸಾರಿ ಇದನ್ನ ತಗೋಬೇಡ, ಒಂದು ಪಿ ಅಂತ ತಗೋ. ಪಿ ಇಸ್ ಅ ಸೆಟ್ ಅಂಡ್ ಪಿ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡೋಣ. ಅದರೊಳಗಡೆ ಇವೆಲ್ಲವನ್ನು ಬರ್ಕೊಂತ ಹೋಗ್ಬಿಡೋಣ. ಯಾವುದು? 21, 23, 25 ಆಡ್ ನಂಬರ್ಸ್ ಅಲ್ಲ, ಎಲ್ಲಿ ತನ 49. ಈಗ ಇದೇನಾಗ್ತಿದೆ? ಟ್ಯಾಬ್ಯುಲರ್ ಫಾರ್ಮ್ ಅಥವಾ ರೋಸ್ಟರ್ ಫಾರ್ಮ್ ಒಳಗಡೆ ನಾ ಸೆಟ್ ಅನ್ನ ಡಿಫೈನ್ ಮಾಡಿದೆ, ರೆಪ್ರೆಸೆಂಟ್ ಮಾಡಿದೆ. ಇದು ಸೆಟ್ ಬಿಲ್ಡರ್ ಫಾರ್ಮ್ ಒಳಗಡೆ ಹೆಂಗಿರ್ತದೆ ಅಂದ್ರೆ
P is equal to something called as X. X is an element, but this X is defined like X is a odd number odd number between 20 and 50. 20 and 50. ಈಗ ನಾ ಏನು ಮಾಡಿದೆ ಅಂದ್ರೆ ಇದನ್ನ ಡಿಫೈನ್ ಮಾಡೋದು ಎಕ್ಸ್ ಈಕ್ವಲ್ ಟು ಎಕ್ಸ್ ಇಸ್ ಆಡ್ ನಂಬರ್ ಬಿಟ್ವೀನ್. ಈಗ ನೋಡು ಇದನ್ನು ಒಂದು ಸ್ಟೇಟ್ಮೆಂಟ್ ಆಯ್ತು ಮಂಗಾರ ಸರ್, ಮತ್ತೆ ಇಲ್ಲಿದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಆಯ್ತು? ಇಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ನೀವು ಸ್ವಲ್ಪ ತಲೆ ಓಡಿಸಿ ಏನು ಮಾಡ್ತಾರೆ ಬರೀತಾರೆ, ಎಕ್ಸ್ ಈಸ್ ಎಕ್ಸ್ ಆಡ್ ನಂಬರ್ ಬಿಟ್ವೀನ್ ಬಿಟ್ವೀನ್ ಅಂತ ವರ್ಡ್ ಬರೀ ಬದಲು ಏನು ಬರೀತಾರೆ ಈಗ ಎಕ್ಸ್ ಏನಂತ 20 ಮತ್ತೆ 50. ಈ ಎಕ್ಸ್ ಏನಾಗಿದೆ ಇದು ಆಡ್ ನಂಬರ್ ಬಿಟ್ವೀನ್ 20 and 6. ಅಥವಾ ನೀವು ಇಲ್ಲೇ ಬರಿಬೋದು ಏನಂತ ಆಡ್ ಅಂತ, ಆಡ್ ಎಕ್ಸ್ ಅಂತ ಬರ್ಕೊಂಡು ಇದು ಬಿಟ್ವೀನ್ ಅಂತ ಬರಿಬೋದು. ತಿಳಿತಲ್ಲ? ಹಂಗ ಏನ್ ಮಾಡಕತ್ತೀವಿ ಇಲ್ಲಿ ಒಂದು ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡಿಕೊಂಡು ಬ್ರಾಕೆಟ್ ಒಳಗಡೆ ಬರಿತೀವಿ. ಇದು ನಿರ್ದಿಷ್ಟವಾಗಿ ಗೊತ್ತಿಲ್ಲ ನಮಗೆ, ಇಲ್ಲಿ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಅದು ರೋಸ್ಟರ್ ಮತ್ತು ಇದು ಸೆಟ್ ಬಿಲ್ಡರ್ ಫಾರ್ಮ್ ಅಂತ. ಅರ್ಥ ಆಯ್ತಲ್ಲ? ಈಗ ನಾವು ನೆಕ್ಸ್ಟ್ ಏನ್ ಮಾಡೋಣ, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಟೈಪ್ಸ್ ಆಫ್ ಸೆಟ್ ಅಂತ. ಟೈಪ್ಸ್ ಆಫ್ ಸೆಟ್, ಓಕೆನಾ? ಒಂದನೇದು ಎಂಟಿ ಸೆಟ್ ಬರ್ಕೊಡ್ರಿ. ಎಂಟಿ ಸೆಟ್ ಅಂದ್ರೆ ಆ ಸೆಟ್ ಒಳಗಡೆ ಏನು ಇರಂಗಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಈ ಎಂಟಿ ಸೆಟ್ ಅನ್ನು ಯಾವಾಗಲೂ ಈ 5 ಇಂದ ಡಿನೋಟ್ ಮಾಡ್ತಾರ. ದಟ್ ಇಸ್ ಈಕ್ವಲ್ ಟು ನಥಿಂಗ್ ಈಸ್ ದೇರ್ ಇನ್ ದಿಸ್ ಇಸ್ ಅ ಎಂಟಿ ಸೆಟ್. ಆಯ್ತಾ? ಇದು ಎದ್ರೊಳಗೆ ಬರ್ದ ಇದನ್ನ ರೋಸ್ಟರ್ ಒಳಗೆ ಬರ್ದೆ. ಈ ಸೆಟ್ ಬಿಲ್ಡರ್ ಒಳಗೆ ಬರೋಣ. ಸೆಟ್ ಬಿಲ್ಡರ್ ಒಳಗೆ ಬರಬೇಕಿತ್ತಂದ್ರ ದಿಸ್ ಇಸ್ 5 ಈಸ್ ದ ಎಲಿಮೆಂಟ್ ಎಕ್ಸ್, ದೆನ್ ಎಕ್ಸ್ ಏನಿದು ಎಕ್ಸ್ ಈಸ್ ನಾಟ್ ಹಿಂಗ್ ಬರೋಣ. ಎಕ್ಸ್ ಅಥವಾ ಎಕ್ಸ್ ಈಸ್ ಬಾಯ್ಸ್ ಪ್ರೆಸೆಂಟ್ ಇನ್ ಬಾಯ್ಸ್ ಹಾಸ್ಟೆಲ್, ಸಾರಿ ಗರ್ಲ್ಸ್ ಹಾಸ್ಟೆಲ್. ಹಂಗಾರೆ ಏನತ್ತಿದು ಸೆಟ್ ಆಬ್ವಿಯಸ್ಲಿ 0 ಆಯ್ತಲ್ಲ. ಎಕ್ಸ್ ಇಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಬಾಯ್ಸ್ ಪ್ರೆಸೆಂಟ್ ಇನ್ ಅ ಗರ್ಲ್ಸ್ ಹಾಸ್ಟೆಲ್. ಎಷ್ಟದ 0 ಓವರ್ ದಿಸ್ ಇಸ್ ದ ಸೆಟ್. It doesn't contain any elements. That is a definition. Definition ಏನು? It doesn't contain any element. Right? I'll not write everything. ಬರ್ಕೊಂತ ಕುಂತ ಅಂದ್ರೆ ಸುಮ್ಮನೆ ವಿಡಿಯೋ ಡಿಲೇ ಆಗ್ತದೆ. ನೀವು ಪಾಸ್ ಮಾಡ್ಕೊಂಡು ಬರ್ಕೊಂಡ್ಬಿಡ್ರಿ. ಸೆಕೆಂಡ್ ಏನಂತಂದ್ರೆ ಆಮೇಲೆ ಎಲ್ಲವನ್ನೂ ಬರೆಯೋ ಅವಶ್ಯಕತೆ ಇಲ್ಲ. ನೋಡು ಮೆಮರಿ ಒಳಗಡೆ ಯಾವನ್ನ ನಾವು ಬೈ ಹಾರ್ಟ್ ಹಾಕ್ಬೇಕು, ಯಾವ್ದು ನೆನ್ಪಿಡ್ಬೇಕಂದ್ರೆ ಯಾವ್ದು ನಿಮಗೆ ಟಫ್ ಅನ್ಸುತ್ತಲ್ಲ ಅದ 2+2 ಎಲ್ಲಾರು ನೋಟ್ಸ್ ಮಾಡ್ತೀರೇನು 4 ಅಂತೇಳಿ. 2+2 ಇದು ಗೊತ್ತದಲ್ಲ. ನೀವು ಮಲ್ಕೊಂಡಾಗ ಬಡದು ಎಬ್ಸಿ ಕೇಳಿದ್ರು ಕೂಡ 2+2 4 ಅಂತ ಹೇಳ್ತಿರಿಲ್ಲ. ಮತ್ತೆ ಹೇಳ್ತೀರಿ ಅಂದಮೇಲೆ ಇದ್ರದ್ದು ನೋಟ್ಸ್ ಮಾಡಬಾರ್ದು. ಹಂಗ ನಿಮಗ ಎಂಟಿ ಸೆಟ್ ಅಂತಂದ್ರೆ ನೀವು ಬಡದ ಎಬ್ಸಿ ಯಾವಾಗ ಮಲ್ಕೊಂಡಾಗ ಬಡದ ಎಬ್ಸಿದ್ರು ಕೇಳಿದ್ರು ಹೇಳ್ತೀರಿ ಅನ್ನೋದಾದ್ರ ಇದ್ರ ಬಗ್ಗೆ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೆಡ್ಡಿಂಗ್ ಬರಿಬೇಕಾ, ಹಿಂಗೊಂದು ಖಾಲಿ ಬಿಟ್ಟು ಮುಚ್ಕೋಬೇಕು. ಮುಂದೆ ಹೇಳ್ತೀನಿ ಎಲ್ಲೆಲ್ಲಿ ನೋಟ್ಸ್ ಮಾಡಬೇಕು, ಭಾಳ ಇಂಪಾರ್ಟೆಂಟ್ ಇದ್ದಲ್ಲಿ ನಾನು ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಬರೆದು ಹೇಳ್ತೀನಿ. ನೆಕ್ಸ್ಟ್ ಬರೀರಿ ಫೈನೈಟ್ ಸೆಟ್. ಯಾವ್ದಿದು? ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂತಂದ್ರೆ ಇಫ್ ಎ ಈಸ್ ದ ಫೈನೈಟ್ ಸೆಟ್, ಅದರ ಒಳಗಡೆ ಎಲಿಮೆಂಟ್ಸ್ ನಿರ್ದಿಷ್ಟವಾಗಿ ಬರಿಬಹುದು. ನೀವು ಇದನ್ನ ಮತ್ತೆ ಡ್ಯಾಶ್ 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 ಅಂತ ಇನ್ಫೈನೈಟ್ ಮಾಡಕ್ ಬರಂಗಿಲ್ಲ. ಅರ್ಥಾಯ್ತಾ? ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್, ಇದನ್ನ ಸಿಂಬಲ್ ಇದೆ, ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಈಸ್ ಫೈನೈಟ್, ಡಿಫಿನೈಟ್ ಅಥವಾ ಫೈನೈಟ್. ಅರ್ಥಾಯ್ತಾ? ಅದಕ್ಕೆ ಏನಂತಾರೆ ಫೈನೈಟ್ ಸೆಟ್. ಸೇ ಫಾರ್ ಎಕ್ಸಾಂಪಲ್ 2 5 6 7 8 ಮುಗಿತು ಸಾಕಿಷ್ಟ, ಅಥವಾ 9 ಮುಗಿತು ಸಾಕಿಷ್ಟ. ಇದ್ರ ಮುಂದೆನೂ ನಂಬರ್ ಇಲ್ಲ, ಇದ್ರ ಕೆಳಗೂ ನಂಬರ್ ಇಲ್ಲ, ಇಷ್ಟೇ ನಂಬರ್ಸ್. ಈ ಸೆಟ್ಗೆ ಏನಂದ್ರೆ ಈಗ ಫೈನೈಟ್ ಸೆಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಓಕೆ, ಈಗ ಮೇಲ್ಗಡೆ ಹೇಳಿದ್ನಲ್ಲ ಇದನ್ನ ರೋಸ್ಟರ್ ಒಳಗೆ ಬರ್ದಿದ್ರಿ ಅಂದ್ರೆ ನೀವು ಡಿಸೈಡ್ ಮಾಡ್ಬೇಕು. ಈಗ ಇದೇನದು? ಇದನ್ನೇ ತಗೊಳ್ರಿ. ನಂಬರ್ ಆಫ್ ಬಾಯ್ಸ್ ಪ್ರೆಸೆಂಟ್ ಇನ್ ದ ಗರ್ಲ್ಸ್ ಹಾಸ್ಟೆಲ್ ಈಸ್ ಅ ಫೈನೈಟ್ ಆರ್ ಇನ್ಫೈನೈಟ್? Is a finite or infinite? Finite. 0. You can tell it. Therefore, number, that is the numbers present in the finite is 0. Numbers present in the empty set is 0. Therefore, this is called as a finite set. Finite set. ಅದಕ್ಕೆ ನೆನಪಿಟ್ಕೊಳ್ರಿ, empty set is always finite set. ಇದು ನೋಟ್ ಆಯ್ತಾ? ಇದು
ಇಂಪಾರ್ಟೆಂಟ್ ನೋಟ್ ಆಯ್ತಲ್ಲ, ಎಂಟಿ 5 ಎಂಟಿ ಸೆಟ್ ಈಸ್ ಆಲ್ವೇಸ್ ಫೈನೈಟ್ ಸೆಟ್. ರೈಟಾ? ನೆಕ್ಸ್ಟ್ ನೋಡೋಣ, ಇನ್ಫೈನೈಟ್ ಸೆಟ್. ಮೂರನೇದು ಯಾವ್ದು ಈಗ? ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಅಂತಂದ್ರೆ ನೀವು ಸೆಟ್ ಅನ್ನ ಡಿಫೈನ್ ಮಾಡಿದಿರಿ, ಬಟ್ ಅದನ್ನ ರೋಸ್ಟರ್ ಫಾರ್ಮ್ ಒಳಗಡೆ ಬರೀಲಿಕ್ಕೆ ಆಗ್ತಾ ಇಲ್ಲ. ರೋಸ್ಟರ್ ಫಾರ್ಮ್ ಒಳಗೆ ಅದನ್ನ ಬರೀಲಿಕ್ಕೆ ಆಗ್ತಾ ಇಲ್ಲ. ಇದ್ರೊಳಗಡೆ ಇನ್ನೊಂದು ಪಾಯಿಂಟ್ ಬರ್ಕೊಡ್ರಿ, ಎರಡನೇ ಪಾಯಿಂಟ್ ಬರ್ಕೊಡ್ರಿ. ಏನಂತ? ಫೈನೈಟ್ ಸೆಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ರೋಸ್ಟರ್ ಫಾರ್ಮ್. ತಿಳಿದ? ಓಕೆ. ಈಗ ಇನ್ಫೈನೈಟ್ ಸೆಟ್ ಏನಾಗ್ತದ? ದಿಸ್ ಕೆನ್ ನಾಟ್ ಬಿ ರೆಪ್ರೆಸೆಂಟೆಡ್ ಇನ್ ರೋಸ್ಟರ್ ಫಾರ್ಮ್. ಓಕೆ, ಫಸ್ಟ್ ಎಕ್ಸಾಂಪಲ್ ಬರೀತೀನಿ. ಇಫ್ ಎ ಇಸ್ ಅ ಫೈನೈಟ್ ಸೆಟ್, ಇದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೀತೀನಿ ನೋಡು. ಎಕ್ಸ್ ವೇರ್ ಎಕ್ಸ್ ಈಸ್ ನ್ಯಾಚುರಲ್ ನಂಬರ್. ಎಷ್ಟು ನ್ಯಾಚುರಲ್ ನಂಬರ್ ಅದಾವ? ಇದನ್ನ ರೋಸ್ಟರ್ ಫಾರ್ಮ್ ಒಳಗೆ ಬರೀರಿ. ಈಗ ಎಕ್ಸ್ ರೋಸ್ಟರ್ ಫಾರ್ಮ್ ಒಳಗೆ 1, 2, 3, 5 ಹಿಂಗೆ ಬರ್ಕೊಂತ ಎಲ್ಲಿ ತನಕ ಬರೀತೀರಿ? ಗೊತ್ತೇ ಇಲ್ಲ. ಇನ್ಫೈನೈಟ್ ಬರೆಯಕ್ಕಾಗ್ತದ? ಹಂಗಾದ್ರೆ ಎ ಕೆನ್ ನಾಟ್ ಬಿ ರೆಪ್ರೆಸೆಂಟೆಡ್ ಇನ್ roster form, but A can be represented in a set builder form. That is called as a finite set. ಸರ್, ಇಲ್ಲಿ ಮತ್ತೆ ರೆಪ್ರೆಸೆಂಟ್ ಮಾಡಿವಲ್ರಿ? ಇಲ್ಲ, ಇದು ನಿಮ್ಮ ಕನ್ವೆನ್ಷನ್ಗೋಸ್ಕರ ನೀವೇನು ಮಾಡಿದ್ರೆ ಡಾಟ್ ಬರ್ದಿದ್ದಾರೆ, ಬಟ್ ಆಕ್ಚುಲಿ ನೀವು ಡಿಫೈನ್ ಮಾಡೋಕ್ಕಾಗಿಲ್ಲ ಇದನ್ನು. ಆಯ್ತಾ? ದಿಸ್ ಇಸ್ ಅ ಇನ್ಫೈನೈಟ್ ಸೆಟ್. ಅದರೊಳಗಡೆ ಎಲಿಮೆಂಟ್ಸ್ ಏನಿರ್ತಾವ? ಇನ್ಫೈನೈಟ್ ಇರ್ತವೆ. ನೆಕ್ಸ್ಟ್ 4ನೇದು ಆಯ್ತಾ? 4th ಒನ್ ಯಾವುದು ಅಂತಂದ್ರೆ ಈಕ್ವಲ್ ಸೆಟ್. ನೋಡಿ, ಈಕ್ವಲ್ ಸೆಟ್ ಅನ್ನು ಕೂಡ ನೆನಪಿಡೋ ಅವಶ್ಯಕತೆ ಇಲ್ಲ, ಹೌದಾ? ಬಿಕಾಸ್ ಏನಂತಂದ್ರೆ ಇಫ್ ಎ ಈಸ್ ಒನ್ ಸೆಟ್ ಅಂಡ್ ಬಿ ಈಸ್ ಅನದರ್ ಸೆಟ್, ಇಫ್ ಎ equal to b, if you want to say a equal to b, then all elements of a must be there in b. All elements of a must be there in b. Then you can say that a equal to b. Then these two are equal sets. Okay? But ಇದರೊಳಗಡೆ ನೋಟ್ ಬರ್ಕೊಡ್ರಿ. ಒಂದೇದು ಏನಂದ್ರೆ ಡೋಂಟ್ ವರಿ ಅಬೌಟ್ ಆರ್ಡರ್. ಅಂದ್ರ ಇಫ್ ಎ ಈಸ್ ಒನ್ ಸೆಟ್ 1, 2, 3 ಹಿಂಗಿತ್ತು, ಬಿ ಈಸ್ ಅನದರ್ ಸೆಟ್ ವೇರ್ 2, 3, 1 ಅಂತ ಬರ್ದಿದ್ರು ಅಂದ್ರ ಡೋಂಟ್ ವರಿ, ಎಲಿಮೆಂಟ್ ಸೇಮ್ ಅದಾವಿಲ್ಲ, ದೆನ್ ಯು ಕ್ಯಾನ್ ರೈಟ್ ಎ ಈಸ್ ಈಕ್ವಲ್ ಟು ಬಿ. ಓವರ್, ಕನ್ಕ್ಲೂಡೆಡ್. ಅಂಡರ್ಸ್ಟುಡ್? ಎರಡನೇದು ಏನಂತಂದ್ರೆ ಡೋಂಟ್ ವರಿ, ನಾ ನಿಮ್ಮ ಲ್ಯಾಂಗ್ವೇಜ್ ಒಳಗೆ ಬರೆಸ್ತೀನಿ. ಡೋಂಟ್ ವರಿ ಅಬೌಟ್ repetition of elements. If A is a set ಅಂತ ತಿಳ್ಕೊಡ್ರಿ, ಇದು 1, 2, 3 ಅಂತದ. If B is a set ಅಂತ ತಿಳ್ಕೊಡ್ರಿ, ಇದರೊಳಗೆ 1, 2, 3, 3, 1 ಅಂತದ. ನೋಡಿ, ಇಲ್ಲಿ ಆರ್ಡರ್ನು ಇಲ್ಲ, ಪ್ಲಸ್ ರಿಪೀಟನು ಆಗ್ತಾ ಇದಾವ, ಹೌದಾ? ಹಂಗಿದ್ದಾಗ ಏನ್ ಮಾಡ್ಬೋದು? ಫಸ್ಟ್ ಯು ಚೆಕ್ ವೆದರ್ ದ ಆಲ್ ಎಲಿಮೆಂಟ್ಸ್ ಆಫ್ ಎ ಇಸ್ ಬಿಲಾಂಗ್ಸ್ ಟು ಬಿ. ಹೌದು, ಹಾಗಾದ್ರೆ ಎ ಈಕ್ವಲ್ ಟು ಬಿ, ಯು ಕ್ಯಾನ್ ರೈಟ್ ಇಟ್, ನೋ ಡೌಟ್. ಅರ್ಥಾಯ್ತಾ? ದಿಸ್ ಈಸ್ ಯುವರ್ ಈಕ್ವಲ್ ಸೆಟ್. ಮುಂದೆ ಬರ್ತದ ಸಬ್ಸೆಟ್. ಇಲ್ಲೊಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ. ಓಕೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ. ನಾವು ವಿ ಆರ್ ಸ್ಟಡಿಂಗ್ ಅಬೌಟ್ 5th ಒನ್, ದಟ್ ಈಸ್ ಅ ಸಬ್ಸೆಟ್. ಸಬ್ಸೆಟ್ ಅನ್ನು ಕಲಿಯೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದಿಷ್ಟು ನೊಟೇಷನ್ಸ್ಗಳನ್ನು ಹೇಳ್ಕೊಡ್ತೀನಿ. ಆ ನೊಟೇಷನ್ಸ್ ಆದ್ಮೇಲೆ ಸಬ್ಸೆಟ್ ಅನ್ನು ಕಲಿಯೋಕೆ ಶುರು ಮಾಡಿ. ನಿಮಗೆ ನಂಬರ್ಸ್ ಗೊತ್ತಿದಾವಲ್ಲ, ನಮ್ಮ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲಾ ನಂಬರ್ಸ್ ಇದಾವೆ. ಈ ಎಲ್ಲಾ ನಂಬರ್ಸ್ ಅನ್ನ ನೀವು 2 ರೀತಿ ಡಿವೈಡ್ ಮಾಡ್ಬೋದು. ಒಂದು ಏನಂತಂದ್ರೆ ಅದಕ್ಕೆ ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳಿ, ಇಮ್ಯಾಜಿನರಿ ನಂಬರ್ಸ್. ಇನ್ನೊಂದು ರಿಯಲ್ ನಂಬರ್ಸ್ ಅಂತ. ಹಂಗಾರೆ ಇಮ್ಯಾಜಿನರಿ ರಿಯಲ್ ನಂಬರ್ಸ್ ಅನ್ನ ಕೆಲವರು ನಂಬರ್ಸ್ ಅಂತ ಕರೀತಾರೆ, ಕೆಲವರು ಇದನ್ನ ಇಲ್ಲೇ ಹೆಡ್ಡಿಂಗ್ ಒಳಗ ಕಾಂಪ್ಲೆಕ್ಸ್ ನಂಬರ್ ಅಂತಾನು ಬರೀತಾರೆ. ಹಂಗಾರ ಆಲ್ ನಂಬರ್ಸ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. This complex number can be divided into imaginary number and real number. Real number ಅಂತಂದ್ರೆ which you can perceive ಅನ್ನಕತ್ತಿನ, which you can count ಅನ್ನಕತ್ತಿಲ್ಲ. See here, you can count 5, but you cannot count -5. Can you count -5? No, -5 is an imaginary that I am in debt ಅಂತಾರಲ್ಲ, ಸಾಲದೊಳಗಿದ್ದೀನ ಮೈನಸ್ ಅಂತ. Can you count 0? No, nothing is there means that you are counting it as a 0. Understood?
but this is a real because we can perceive number 0, we can understand what is the meaning of 5, we can understand what is the meaning of -5, but we don't know what is the meaning of -1 root. ಇದ್ರದ್ದು ನಮಗೆ ಮೀನಿಂಗೇ ಗೊತ್ತಿಲ್ಲ. ಇನ್ ಸಚ್ ಫಾರ್ಮ್ಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಇಮ್ಯಾಜಿನರಿ ನಂಬರ್ಸ್. ಇಮ್ಯಾಜಿನರಿ ನಂಬರ್ಸ್ ಅನ್ನ ಡೀಲ್ ಮಾಡ್ಲಿಕ್ಕೆ ಬೇರೆ ಒಂದು ಎಕ್ಸ್ಟ್ರಾ ಮ್ಯಾಥಮೆಟಿಕ್ಸ್ ಅದ, ಅದನ್ನ ಆಮೇಲೆ ನೋಡೋಣ. ಓಕೆನಾ. ನಾವು ವಿ ಆರ್ ಡೀಲಿಂಗ್ ವಿತ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ಆಲ್ ದ ನಂಬರ್ಸ್ ವಿಚ್ ಯು ಕ್ಯಾನ್ ಪರ್ಸೀವ್, ವಿಚ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ದೇ ಆರ್ ರಿಯಲ್ ನಂಬರ್ಸ್. ಈ ರಿಯಲ್ ನಂಬರ್ಸ್ ಏನಿದಾವಲ್ಲ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಮತ್ತೆ ರಿಯಲ್ ನಂಬರ್ಸ್ ಏನ್ ಮಾಡ್ತೀವಿ, ಎರಡು ರೀತಿ ಮಾಡ್ತೀವಿ. ಒಂದು ರ್ಯಾಷನಲ್ ನಂಬರ್, ಇನ್ನೊಂದು ಇರ್ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ ಅಂತಂದ್ರ ಹಿಂಗೆ ಯೋಚನೆ ಮಾಡೋಣ. ನಾನು ನಿಮಗೆ ಬೇರೆ ಲ್ಯಾಂಗ್ವೇಜ್ ಕೊಡ್ತೀನಿ. ಇವನ್ ಏನಂತಂದ್ರ ಯು ಕ್ಯಾನ್ ಪುಟ್ ಇನ್ ಅ ಫಾರ್ಮ್, ಯು ಕ್ಯಾನ್ ಪುಟ್ ಇನ್ ಒನ್ ಫಾರ್ಮ್, ಬಟ್ ಯು ಕ್ಯಾನ್ ನಾಟ್ ಎಕ್ಸ್ಪ್ರೆಸ್, ಯು ಕ್ಯಾನ್ ನಾಟ್ ಡಿಬೇಟ್ ಆನ್ ದಟ್ ಒನ್, ಯು ಕ್ಯಾನ್ ನಾಟ್ ಪುಟ್ ಇನ್ ದ ಪರ್ಟಿಕ್ಯುಲರ್ ಫಾರ್ಮ್. ಬಟ್ ಫಾರ್ಮ್ ಒಳಗೆ ಇಟ್ಟಿರಿ, ಬಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತಿಷ್ಟು ಟಫ್ ಆಗ್ತದೆ. ಓಕೆ, ಇದನ್ನ ಹಿಂಗೆ ಯೋಚನೆ ಮಾಡೋಣ. ಇಲ್ಲಿ ನಾವು ರಾಕೆಟ್ ಸೈನ್ಸ್ ಅಂತ ತರಬೇಕಾಗ್ತದೆ. ರಾಕೆಟ್ ಸೈನ್ಸ್ ಅನ್ನೋರು ರ್ಯಾಷನಲ್ ನಂಬರ್ಸ್ ಬಂದ ತಕ್ಷಣ ಅವರು ಅಂಜಿ ಬಿಡ್ತಾರೆ. ಯಾಕಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಹೌದಾ. ಇವರು ನಮ್ಮ ರಿಯಲ್ ಡೇ ಟು ಡೇ ಲೈಫ್ ಒಳಗೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಇವರೆಲ್ಲ ಏನು ಯೂಸ್ ಮಾಡ್ತಾರೆ, ನಾವು ಈ ನಂಬರ್ಸ್ ಯೂಸ್ ಮಾಡ್ತೀವಿ. ಯಾವುದು, ರ್ಯಾಷನಲ್ ನಂಬರ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಹೇಳ್ತೀನಿ ಯಾಕೆ ರಾಕೆಟ್ ಸೈನ್ಸ್ನವ್ರು ಇರ್ರ್ಯಾಷನಲ್ ನಂಬರ್ಸ್ ಬಂದ ತಕ್ಷಣ ಎದುರ್ತಾರ ಅಂತ. ಓಕೆನಾ. ಓಕೆ, ನಾವು ಲುಕ್ ಎಟ್ ಹಿಯರ್. ಈ ರ್ಯಾಷನಲ್ ನಂಬರ್ಸ್ ಅನ್ನ ಇವಕ್ಕ ನೊಟೇಷನ್ಸ್ ಕೂಡ ಇಲ್ಲಿಂದನೇ ಹೇಳ್ಕೊಂತ ಹೋಗ್ಬಿಡ್ತೀನಿ. ಓಕೆನಾ. ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನ ಬೇಕಾದ್ರೆ ನೀವು ಸಿ ಇಂದ ರೆಪ್ರೆಸೆಂಟ್ ಮಾಡಬಹುದು. ಇಮ್ಯಾಜಿನರಿ ನಂಬರ್ಸ್ ಅನ್ನ ಐ ಇಂದ ರೆಪ್ರೆಸೆಂಟ್ ಮಾಡೋಣ. ಓಕೆ ಓಕೆ. ಕೆಲವು ಟೆಕ್ಸ್ಟ್ ಬುಕ್ಸ್ನವರು ಐ ನ ಇಂಟೀಜರ್ಸ್ ರೆಪ್ರೆಸೆಂಟ್ ಮಾಡ್ತಾರೆ. ಬೇಡ, ನಾನು ಪ್ರಿಫರ್ ಮಾಡ್ತದ್ದು NCERT ಬುಕ್ಸ್. ಹಾಗಾಗಿ ಅಥೆಂಟಿಕೇಟೆಡ್ ಸಿಂಬಲ್ಸ್ ಅನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ಈ ಇಮ್ಯಾಜಿನರಿ ನಂಬರ್ಸ್ಗೆ ಅವರು NCERT ಹೇಳಿಲ್ಲ, ಬೇಡ, ಜಸ್ಟ್ ಯು ಕಾಲ್ ಇಟ್ ಇಸ್ ಇಮ್ಯಾಜಿನರಿ ನಂಬರ್ಸ್ ಐ. ಹೌದಾ. ಇದು ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ. ನಾವು ರಿಯಲ್ ನಂಬರ್ಸ್ಗೆ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನೋಡಿ, ಕೆಲವು ಟೆಕ್ಸ್ಟ್ ಬುಕ್ನವ್ರು ಆರ್ ಅಂದ್ರೆ ರ್ಯಾಷನಲ್ ನಂಬರ್ಸ್ ಅಂತಾರ. ಹೌದಾ. ಬಟ್ ಭಾಳ ಹುಷಾರಾಗಿರ್ರಿ. ನಾನು NCERT ಅಥೆಂಟಿಕೇಟೆಡ್ ಟೆಕ್ಸ್ಟ್ ಬುಕ್ಸ್ ಅನ್ನ ಯೂಸ್ ಮಾಡಿ, ಗೌರ್ಮೆಂಟ್. ಹೌದಾ. ದಿಸ್ ಇಸ್ ಆರ್ ಅಂತ. ಈಗ ರ್ಯಾಷನಲ್ ನಂಬರ್ಸ್ ಅನ್ನ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡೋಣ. ಇರ್ರ್ಯಾಷನಲ್ ನಂಬರ್ಸ್ ಅನ್ನ ಟಿ ಅಂತ ರೆಪ್ರೆಸೆಂಟ್ ಮಾಡೋಣ. ಇರ್ರ್ಯಾಷನಲ್ ನಂಬರ್ಸ್ ಅನ್ನ ಟಿ ಅಂತ ರೆಪ್ರೆಸೆಂಟ್ ಮಾಡೋಣ. ಇಲ್ಲಿ ತನಕ ಸಾಕಿ. ನೆಕ್ಸ್ಟ್ ಈಗ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರ್ಯಾಷನಲ್ ನಂಬರ್ಸ್. ಓಕೆ. ರ್ಯಾಷನಲ್ ನಂಬರ್ಸ್ಗೆ ಡೆಫಿನೇಷನ್ ಏನ್ ಗೊತ್ತೇನಾ, ದೋಸ್ ರಿಯಲ್ ನಂಬರ್ಸ್ ವಿಚ್ ಆರ್ ಇರ್ರ್ಯಾಷನಲ್, ದೇ ಆರ್ ಆಲ್ ರ್ಯಾಷನಲ್ ನಂಬರ್ಸ್. ಒಂಥರ ಆಯ್ತಲ್ಲ. ಅವ್ರು ಯಾರು ಅಂದ್ರ ಇವ್ರು ಅಲ್ಲಲ್ರಿ ಅವ್ರ ಅಂತ. ಅವ್ರು ಯಾರ್ರಿ ಅಂದ್ರ ಇಲ್ಲಿ ಯಾರು ಇಲ್ಲಲ್ರಿ ಅವರು. ಒಂಥರ ವಿಚಿತ್ರ ಡೆಫಿನೇಷನ್ಸ್. Rational numbers are those numbers which are irrational. Okay, first we'll understand what is irrational so that we can understand rational easily. Okay. Irrational numbers andre ಏನಂದ್ರೆ root 2 is a irrational number. Root 3 is a irrational number. Okay na. Why? Because root 3 ಅಂತಂದ್ರೆ ಏನು, ನೀವು ಕ್ಯಾಲ್ಸಿ ತಗೊಂಡು ಏನಾದರೂ root 3 ನ ಟೈಪ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಕ್ಯಾಲ್ಸಿ ತಗೊಂಡು root 3 ನ ಟೈಪ್ ಮಾಡಿದ್ರೆ ಏನ್ ಬರ್ತದ, ಇದು ಕಂಟಿನ್ಯೂಸ್ ಒಂದಿಷ್ಟು ನಂಬರ್ಸ್ ಬರ್ತಾನೆ ಹೋಗ್ತಾವ. ಹಂಗ ನೀವು ರೂಟ್ 2 ಬರ್ದ್ರಿ ಅಂತಂದ್ರೆ ಏನಾಗ್ತದ, ಅದನ್ನು ಕೂಡ ಕಂಟಿನ್ಯೂಸ್ ನಂಬರ್ಸ್ ಬರ್ತಾ ಹೋಗ್ತಾವ. ಅಂಡರ್ಸ್ಟುಡ್. ದೇ ಆರ್ ಆಲ್ ಕಾಲ್ಡ್ ಆಸ್ ಅ ರ್ಯಾಷನಲ್ ನಂಬರ್ಸ್. ಈಗ ನೋಡಿ, ಪೈ ಐತಪ್ಪ, ಪೈಗೆ ಒಂದು ವ್ಯಾಲ್ಯೂ ಹೇಳು, 3.14. 3.14 ಹಿಂಗ ಬರ್ತಾ ಹೋಗ್ತಿದ್ವು, ಒಟ್ಟು ನಿಂದ್ರಂಗೆ ಇಲ್ಲ. ಅಂಡರ್ಸ್ಟುಡ್. ಆಮೇಲೆ ಇ ಅದ 2 ಪಾಯಿಂಟ್ ಸಮಥಿಂಗ್, ಅದು ಹಂಗೆ ಹೋಗ್ತಾ ಇರ್ತದೆ. ದೇರ್ ಫೋರ್ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಲಿಮಿಟೆಡ್ ಅದಾವ. ಒಂದು ಸ್ವಲ್ಪ ನೀವು ಬೇಕಾದ್ರೆ ಲಿಸ್ಟ್ ಮಾಡ್ಬೋದು, ಇಂಟರ್ನೆಟ್ ಒಳಗೆ ಹೋಗಿ ರ್ಯಾಷನಲ್ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ಕೊ. ಲಿಮಿಟೆಡ್ ಅನ್ಬೋದು, ಇನ್ಫೈನೈಟ್ ಅನ್ಬೋದಪ್ಪ, ಹೇಳಕ್ಕಾಗಲ್ಲ. ಬಟ್ ವಿಚ್ ಯು ಕ್ಯಾನ್ ನಾಟ್ ಡಿಫೈನ್, ವಿಚ್ ಯು ಕ್ಯಾನ್ ನಾಟ್ ಕನ್ಕ್ಲೂಡ್. ನಾ ಯಾಕೆ ಸೈಂಟಿಸ್ಟ್ಗಳು ಇದಕ್ಕೆ ಎದರ್ತಾರೆ ಅಂತಂದ್ರೆ, ಪೈ ಅನ್ನೋ ವರ್ಡ್ ಏನೈತೆ, ಸೈಂಟಿಸ್ಟ್ಗಳು ಯಾವಾಗಲೂ ದೇ ವಿಲ್ ಡೀಲ್ ವಿತ್ ಆಫ್ಟರ್ ಡೆಸಿಮಲ್ 20th ನಂಬರು 30th ನಂಬರ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅವ್ರು. ಏನಂತ 2.5 6 7 8 9 11 9 1 1 2 5 8 ಇತ್ತಂದ್ರೆ, ಇದ್ರದ್ದು ವೇರಿಯೇಷನ್ ಆಗ್ತಿತ್ತಂದ್ರೂ ಅವ್ರಿಗೆ ಎರರ್ ಸಿಗಕ್ಕೆ ಶುರು ಮಾಡ್ತಾವ. ಬಿಕಾಸ್ ಮಾರ್ಸು ಬೇರೆ ಎಲ್ಲೆಲ್ಲೋ ರಾಕೆಟ್ಸ್ಗಳನ್ನ ಕಳಿಸ್ತಿರ್ತಾರೆ, ಅಲ್ಲಿ ಕಿಲೋಮೀಟರ್ ಅವೆಲ್ಲ ಭಾಳ ರೇರ್. ಅದ್ರ ಸಲ ದಿಸ್ ನಂಬರ್ ಆಲ್ಸೋ ದೇ ವಿಲ್ ಕಾನ್ಸಂಟ್ರೇಟ್ 10th ಅಥವಾ 20th ಡೆಸಿಮಲ್ ಆಲ್ಸೋ ದೇ ವಿಲ್ ಕೌಂಟ್. ಅದ್ರ ಸಲುವಾಗಿ ದೇ ಆರ್ ಅಫ್ರೇಡ್ ಅಬೌಟ್ ದಿಸ್ ಒನ್. ಬಟ್ ದೇ ವಿಲ್ ಡೀಲ್ ವಿತ್ ದಿಸ್, ನಾಟ್ ಅ ಪ್ರಾಬ್ಲಮ್. ತಿಳಿತಾ. ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು, ದೀಸ್ ಆರ್ ರೂಟ್ 3, ರೂಟ್ 2, ಪೈ, ಇವೆಲ್ಲ ನೀವು
ಇರ್ರ್ಯಾಷನಲ್ ನಂಬರ್, ಸಾರಿ ಇರ್ರ್ಯಾಷನಲ್ ನಂಬರ್ಸ್. ಈ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನೀಗ ಇವನ್ ಬಿಟ್ಟು ಯಾವೆಲ್ಲ ಅದಾವ ನೋಡು ಅವೆಲ್ಲ ಏನು ರ್ಯಾಷನಲ್ ನಂಬರ್ಸ್. ಓಕೆ, ಈ ರ್ಯಾಷನಲ್ ನಂಬರ್ಸ್ ಒಳಗಡೆ ಈ ಹೆಂಗಿರ್ತಾವ ರ್ಯಾಷನಲ್ ನಂಬರ್ಸ್ ಅಂದ್ರ ಪಿ ಬೈ ಕ್ಯೂ ಫಾರ್ಮ್ ಒಳಗೆ ಇರ್ತಾವಂತ. ಸ್ಮಾಲ್ ಪಿ ಬೈ ಕ್ಯೂ, ಸ್ಮಾಲ್ ಪಿ ಮತ್ತೆ ಸ್ಮಾಲ್ ಕ್ಯೂ. ಓಕೆ, ಬಟ್ ಕಂಡೀಷನ್ ಏನಂತಂದ್ರ ಪಿ ಅಂಡ್ ಕ್ಯೂ, ಪಿ ಅಂಡ್ ಕ್ಯೂ ಮಸ್ಟ್ ಬಿ ಇಂಟಿಜರ್ಸ್. ಪಿ ಅಂಡ್ ಕ್ಯೂ ಮಸ್ಟ್ ಬಿ ಏನಿರ್ಬೇಕು, ಸಾರಿ ಸ್ಮಾಲ್, ಪಿ ಅಂಡ್ ಕ್ಯೂ ಮಸ್ಟ್ ಬಿ ಏನು ಇಂಟಿಜರ್ಸ್ ಇರ್ಬೇಕು. ಮತ್ತೆ ಇನ್ನೊಂದು ಕಂಡೀಷನ್ ಏನಂದ್ರ ಕ್ಯೂ ಜೀರೋ ಇರಬಾರ್ದು, ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು ಜೀರೋ. ಹಿಂಗಿತ್ತು ಅಂದ್ರೆ ಆ ನಂಬರ್ಗಳನ್ನ ಏನ್ಬೋದು ರ್ಯಾಷನಲ್ ನಂಬರ್ಸ್ ಅಂತ ಕರಿಬಹುದು. ಓಕೆ, ಈಗ ಹಂಗಾದ್ರೆ ಇಂಟಿಜರ್ಸ್ ಅಂದ್ರೆ ಏನೀಗ, ಇಂಟಿಜರ್ಸ್ ಅರ್ಥ ಮಾಡ್ಕೋಬೇಕಲ್ಲ ಈಗ ನಾವು. ಈಗ ಇಂಟಿಜರ್ಸ್ ಅರ್ಥ ಮಾಡ್ಕೋಬೇಕಂದ್ರ ಇಂಟಿಜರ್ಸ್ ಆರ್ ಸಮ್ ನಂಬರ್ಸ್, ದೇ ಆರ್ ರೆಪ್ರೆಸೆಂಟೆಡ್ ಬೈ ಜೆಡ್. ಜೆಡ್ ಅಂದ್ರೆ ಇಂಟಿಜರ್ಸ್. ಇಂಟಿಜರ್ಸ್ ಇಂಟಿಜರ್ಸ್ ಅಂದ್ರೆ ಹೋಲ್ ನಂಬರ್ಸ್ ಇದ್ದಂಗ, ಬಟ್ ಹೋಲ್ ಅಂತ ವರ್ಡ್ ಯೂಸ್ ಮಾಡೋದು ಬೇಡ, ಇಂಟಿಜರ್ ಅಂತಾನೆ ಯೂಸ್ ಮಾಡೋಣ. ಯಾಕಂದ್ರೆ ಎಲ್ಲವಕ್ಕೂ ರಿಸರ್ವ್ ಆಗಿಬಿಟ್ಟವು ನಂಬರ್ಸ್, ನಾ ಅದನ್ನ ಮೀನಿಂಗ್ ಇಲ್ಲಿ ತೊಗೊಳಕ್ ಬರಂಗಿಲ್ಲ. ಇದ್ರೊಳಗೆ ಏನ್ ಬರ್ತದೆ ಅಂದ್ರೆ ಜೀರೋ ಐತೆ, 1 ಅದ, 2 ಅದ, 3 ಅದ, ಹಿಂಗ ಎಲ್ಲಾ ನಂಬರ್ಸ್ ಬರಿಬಹುದು. ಮತ್ತು -1 ಬರಿಬಹುದು, -2 ಬರಿಬಹುದು, -3 ಬರಿಬಹುದು, ಹಿಂಗೆ ಮೈನಸ್ಗಳಿಗೂ ಹೋಗ್ಬೋದು. ಇವೆಲ್ಲ ಏನಿವು ಇಂಟಿಜರ್ಸ್. ತಿಳಿತಾ? ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ತನಕನೂ ಕೂಡ ನೀವೆಲ್ಲ ನಂಬರ್ಸ್ನ ಬರಿಬಹುದು. ದೇ ಆರ್ ಆಲ್ ಇಂಟಿಜರ್ಸ್. ಅದು ಕೆಲವು ಟೆಕ್ಸ್ಟ್ ಬುಕ್ನಾರ ಏನ್ ಮಾಡ್ತಾರೆ ಅಂದ್ರೆ ಜೆಡ್ ಮೈನಸ್ ಅಂತ ಯೂಸ್ ಮಾಡಿದ್ರೆ ನೆಗೆಟಿವ್ ಇಂಟಿಜರ್ಸ್, ಜೆಡ್ ಪ್ಲಸ್ ಅಂತ ಯೂಸ್ ಮಾಡಿದ್ರೆ ಪಾಸಿಟಿವ್ ಇಂಟಿಜರ್ಸ್. ಇದೊಂದು ಸಿಂಬಲ್. ಅರ್ಥ? ಈಗ ಒಂದು ಕ್ವಶನ್ ಬರ್ತದ ಏನಂತಂದ್ರ, ಸರ್ ನೀವು ರ್ಯಾಷನಲ್ ನಂಬರ್ ಕೆಳಗೆ ಯಾಕೆ ಇದನ್ನ ಬರದ್ರಿ ಅಂತ ಕೇಳಿದ್ರೆ, ಸಿ 2 ಈಸ್ ಅ ಇಂಟಿಜರ್ ಆಲ್ಸೋ and 2 can be expressed as 2 by 1, then this is expressed in p by q form also, because 1 is integer and 2 is integer, therefore you have represented it in a p by form. Now 4 by 2 look like a rational, but ಇದನ್ನು ಡಿವೈಡ್ ಮಾಡಿದ್ರೆ ಏನಂತ 2 ಬರ್ತದೆ ಆನ್ಸರ್. therefore this is a integer also. Understood? Therefore you can say that z is a subset of q. ನೋಡು, z is a subset of q. See, but 1 by 3 is the rational number. ಹೌದಾ? 1 by 3 belongs to q. 1 by 3 belongs to q. But 1 by 3 is not an integer. 1 by 3 is not an integer. 1 is integer, 3 is integer, but 1 by 3 is not integer. And there are some numbers which we can write it here in p by q form, but some numbers you can write also and no need also. Therefore, I am including z and this p by q both in the ರ್ಯಾಷನಲ್ ನಂಬರ್ಸ್. ಇದು ಹಿಂಗೆ ಯಾಕೆ ಬರಿತಿದ್ದೀನಿ ಅಂತಂದ್ರೆ ನಿಮಗೆ ಮುಂದೆ ವೆನ್ ಡಯಾಗ್ರಾಮ್ ಹಾಕ್ಲಿಕ್ಕೆ ಈಸಿ ಆಗ್ತದೆ, ಅದ್ರ ಸಲ ನಾ ಈ ಟೈಪ್ ಬರಿತಿದ್ದೆ. ಜೆಡ್ ಪ್ಲಸ್ ಪಿ ಬೈ ಕ್ಯೂ ಫಾರ್ಮ್ ದೇ ಆರ್ ಆಲ್ ಕಾಲ್ಡ್ ಆಸ್ ಅ ರ್ಯಾಷನಲ್ ನಂಬರ್ಸ್. ಅರ್ಥ? ಈಗ ಈ ಇಂಟಿಜರ್ಸ್ ಏನದಾವಲ್ಲ, ಈ ಇಂಟಿಜರ್ಸ್ ಮತ್ತೆ ಎರಡು ರೀತಿ ಡಿವೈಡ್ ಮಾಡ್ಬೋದು ನೀವು. ಇಂಟಿಜರ್ಸ್ ಏನ್ ಮಾಡ್ಬೋದು, ಎರಡು ರೀತಿ ಡಿವೈಡ್ ಮಾಡ್ಬೋದು. ಪಾಸಿಟಿವ್ ಇಂಟಿಜರ್, ನೆಗೆಟಿವ್ ಇಂಟಿಜರ್, ಹಂಗಲ್ಲ. ಹಂಗ ಮಾಡೋಣ. ಏನಂತ? ನೆಗೆಟಿವ್ ಇಂಟಿಜರ್ಸ್ ಮತ್ತೆ ಪಾಸಿಟಿವ್ ಇಂಟಿಜರ್ಸ್. ಓಕೆ, ಇಲ್ಲಿ 0 ಒಂದದ, 0 ನೈದರ್ ಬಿ ನೆಗೆಟಿವ್ ನಾರ್ ಬಿ ಪಾಸಿಟಿವ್. ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾನ, 0ನ ನೀನು ನೆಗೆಟಿವ್ ಒಳಗೂ ಕೌಂಟ್ ಮಾಡ್ಕೋಬಹುದು, 0ನ ನೀನು ಪಾಸಿಟಿವ್ ಒಳಗೂ ಕೌಂಟ್ ಮಾಡ್ಕೋಬಹುದು. ಐದರ್ ಅಂತ ನೋಡೋಣ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ನೈದರ್ ಅನ್ನೋದು ಬೇಡ, ಐದರ್. ದಿಸ್ 0 ಇಸ್ ಅ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ತಿಳಿತಾ? ಎರಡು ಕಡೆಗೆ ಆಟ ಆಡ್ತೈತಿ. ನೈದರ್ ಅನ್ನೋದು ಬೇಡ, ತಪ್ಪು ಹೇಳಿದ್ದೆ ಆಗಲ್ಲ. ತಿಳಿತಾ? ಈಗ ಹಾಗಾದ್ರೆ ಈ ಪಾಸಿಟಿವ್ ಇಂಟಿಜರ್ಸ್ ಏನದಾವಲ್ಲ, ಈ ಪಾಸಿಟಿವ್ ಇಂಟಿಜರ್ಸ್ ಒಂದು ಹೆಸರು ಕೊಡ್ತಾರೆ. ಮತ್ತೆ ಪಾಸಿಟಿವ್ ಇಂಟಿಜರ್ಸ್ ಒಳಗೆ ಏನೇನದಾವ, 0, 1, 2, 3, 4 ಹಿಂಗ ಕಂಟಿನ್ಯೂಸ್ ಅದ. ಈ ಪಾಸಿಟಿವ್ ಇಂಟಿಜರ್ಸ್ ಹಿಂಗಿರೋದ್ರಿಂದ ಇದಕ್ಕೆ ಏನಂದ್ರು ಹೋಲ್ ನಂಬರ್ಸ್ ಅಂತ ಕರೆದ್ರೆ, ಇದಕ್ಕೆ W ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಹೋಲ್ ನಂಬರ್. ಹಂಗಾರೆ ಹೋಲ್ ನಂಬರ್ಸ್ ಅಂದ್ರೆ ಏನ್ರಿ ಅಂತ, 0ದಿಂದ ಸ್ಟಾರ್ಟ್ ಆಗ್ತಾವ, 1, 2, 3, 4 ಎಲ್ಲ ಅದಾವ. ಅರ್ಥ? ಇವೆಲ್ಲ ಕೌಂಟೇಬಲ್, ಇವೆಲ್ಲ ನೀವು ಕೌಂಟೇಬಲ್. ದಟ್ಸ್ ವೈ ದೇ ಆರ್ ಆಲ್ ಹೋಲ್ ನಂಬರ್ಸ್. ಈ ಹೋಲ್ ನಂಬರ್ಸ್ ಅನ್ನು ಕೂಡ ನೀವು ಏನ್ ಮಾಡ್ಬೋದು, ಇಲ್ಲಿ ಮೇಲೆ ಹೋಲ್ ನಂಬರ್ಸ್ ಬರುತ್ತೆ, ಈ ಹೋಲ್ ನಂಬರ್ಸ್ ಅನ್ನು ಕೂಡ ಮತ್ತೆ ಡಿವೈಡ್ ಮಾಡ್ಬೋದು. 0ನ ಸೈಡ್ಗೆ ಇಟ್ಕೊಂಡು 1, 2, 3, 4, 5 ಹಿಂಗ ಕಂಟಿನ್ಯೂಸ್ ಬರ್ಕೊಂತವು. ಹಾಗಾದ್ರೆ ಈ ನಂಬರ್ಸ್ ಏನಾದ್ರು ಇವು ನ್ಯಾಚುರಲ್ ನಂಬರ್ಸ್ ಆದವು. ಇವೇನದು ನ್ಯಾಚುರಲ್ ನಂಬರ್ಸ್. ತಿಳಿತಾ? ಇವೆಲ್ಲ ನ್ಯಾಚುರಲ್ ನಂಬರ್ಸ್. ಈಗ 0 ಇಸ್ ನಾಟ್ ನ್ಯಾಚುರಲ್. ಅದಕ್ಕೆ ಹೇಳಿದ್ನಲ್ಲ, 0 ಕ್ಯಾನ್ ಯು ಕೌಂಟ್ 0? No, you cannot count 0. Why? Because 0 is 0. Just nothing means 0 it is. Can you count nothing? No, you cannot count nothing. That's why ಅವ್ರು ಏನ್ ಮಾಡಿದ್ರು, ನ್ಯಾಚುರಲ್ ನಂಬರ್ನ ಮತ್ತು ಹೋಲ್ ನಂಬರ್ಗೆ ಡಿಫ್ರೆನ್ಸ್ ಮಾಡಿಕೊಂಡು ನ್ಯಾಚುರಲ್ ನಂಬರ್ ಡಿನೋಟೆಡ್ ಬೈ n. ಹೇಳ್ತಾ? ಈ ಸಿಂಬಲ್ಸ್ಗಳು ಗೊತ್ತಾದ್ವಲ್ಲ, ಒಂದ್ಸತಿ ನೋಡ್ಕೊಡ್ರಿ ಸಿಂಬಲ್ಸ್. n is a natural number, w is a whole number, z minus is a negative integer,
Z plus is a positive integer, and Z is the integer, where Z is the integer, Q is a rational number, T is irrational number, R is real number. Now you can think of set and subset. Subset ಅಂದ್ರೆ ಅದರದ್ದು ಒಂದು ಗ್ರೂಪ್ ಅಂತ ಅರ್ಥ. ಓಕೆನಾ? Say for example, rational number is a subset of R. Rational number is a subset of R. Irrational number is also a subset of R. ಅರ್ಥ? Okay. There are no, these are all what you ಎರಡಕ್ಕೂ relations. There is no relation between rational set and irrational set. It is not a subset of Q and T. Then Z is a subset of Q. Z is a subset of Q. And this Z plus is a subset of Z. Z plus is a subset of Q also. Then W is a subset of Z. W is a subset of Q. N is a subset of W. N is a subset of Z plus. N is a subset of Z. N is a subset of Q. N is a subset of R. N is a subset of complex number. ತಿಳಿದಲ್ಲ? ಸಬ್ಸೆಟ್ ಅಂದ್ರೆ ಏನಂದ್ರ ಅವನ ಮಗ, ಅವ್ರ ಮಕ್ಕಳು. ಅರ್ಥ? ಒಂದು ಎಕ್ಸಾಂಪಲ್ ಒಳಗೆ ಇದನ್ನು ಈಗ ನಾವೇನ್ ತಿಳ್ಕೊಂಡ್ರೆ ಟರ್ಮ್ಸ್ ತಿಳ್ಕೊಂಡ್ವಿ. ಈಗ ಇನ್ನೊಂದು ಎಕ್ಸಾಂಪಲ್ ಇಂದ ಸೆಟ್ ಅನ್ನು ಅರ್ಥ ಮಾಡಿಸ್ಬಿಡ್ತೀವಿ. ಓಕೆನಾ? ಲೆಟ್ ಅಸ್ ಕನ್ಸಿಡರ್ ಎ ಈಸ್ 1 2 3 5 7 9 10 15 25. ಇದೇನಿದು ಯಾವುದೋ ಒಂದು ನಂಬರ್, ಐ ಡೋಂಟ್ ನೋ. ದಿಸ್ ಐ ಕೆನಾಟ್ ರೈಟ್ ಇಟ್ ಇನ್ ಯಾವ ಫಾರ್ಮು, ಸೆಟ್ ಬಿಲ್ಡರ್ ಫಾರ್ಮ್ ಒಳಗೆ ಬರೆಯಕ್ಕೆ ಬರ್ತಾ ಇಲ್ಲ ಇದು. ಅರ್ಥ? ಈಗ ಇದ್ರದ್ದು ದೆನ್ ಬಿ ಐ ವಿಲ್ ರೈಟ್ ಇಟ್. ಬಿ ಈಸ್ 1 3 5 7 11 9 11 ಆಯ್ತಾ? ಈಗ ನೋಡೋಣ, ಚೆಕ್ ಮಾಡೋಣ. 1 ಇಲ್ಲಿ ಐತಿ, ಐತಿ. 3 ಐತಿ, ಐತಿ. 5 ಐತಿ, ಐತಿ. 7 ಐತಿ, ಐತಿ. 9 ಅದ, ಐತಿ. 11 ಐತನ ಇಲ್ಲ, ಬರ್ದ್ಬಿಡೋಣ. ಸಾರಿ, 11 ಇಲ್ಲಿ ಬರ್ದಿಲ್ಲ. ಓಕೆನಾ? 11 ಐತಿ, ಐತಿ. ಓಕೆ. ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಬಿ ಆರ್ ಪ್ರೆಸೆಂಟ್ ಇನ್ ಎ. ಏನಂತ ಬರೋಣ? All the elements A belongs to B also belongs to this. All element also belongs to A. ಹಿಂಗಿತ್ತಂದ್ರೆ ಇದಕ್ಕೆ ಆಲ್ಸೋ ಅನ್ನೋ ಬದಲು ದೆನ್ ಅಂತಾನು ಕರೀತಾರೆ ಕೆಲವರು. ಇಫ್ ಎ ಬಿಲಾಂಗ್ಸ್ ಟು ಬಿ ದೆನ್ ಎ ಬಿಲಾಂಗ್ಸ್ ಟು ಎ ಹಿಂಗಿತ್ತಂದ್ರೆ, ಅಥವಾ ಇದನ್ನ ಹಿಂಗನು ಬರೀತಾರೆ, ಎ ಬಿಲಾಂಗ್ಸ್ ಟು ಬಿ ದೆನ್ ಸಿಂಬಲ್ ಯೂಸ್ ಮಾಡಿ ದೆನ್ ಎ ಬಿಲಾಂಗ್ಸ್ ಟು ಎ. If this is the case, then A is a bigger set, then B is a smaller set, subset. ಇದಕ್ಕೆ representation ಹಿಂಗ U ಅಂತ ಬರೀತಾರೆ. ಮಲ್ಕೊಂಡಿದ್ದು U. This is means what? B is a subset of A. ಬರೀದಿಲ್ಲ. B is a subset of A. B is a subset of A. ತಿಳಿತಲ್ಲ? ಈಸಿ ಐತಲ್ಲ? ಈ ಟೈಪ್. ಬಟ್ ಸಬ್ಸೆಟ್ ಇದು ಒಂದು ರೂಲ್ ಏನದ ಅಂತಂದ್ರ, ರೂಲ್ ಏನದ ನೋಡೋ, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. If A is equal to 1, 2, 3, then null empty set is always a subset of all the sets. Empty set ಒಳಗೆ ಏನೈತಿ ಅಂದ್ರೆ 0 ಐತಿ, ಏನೂ ಇಲ್ಲ. 0 ಅನ್ಬಾರ್ದ, ಏನೂ ಇಲ್ಲ. ಏನೂ ಇಲ್ಲ ಅನ್ನೋದು ಇಲ್ಲೂ ಐತಲ್ಲ, ಏನೂ ಇಲ್ಲ ಅಂದ್ರೆ ಏನಾಯ್ತಿದು? This 5 is a subset of all sets present in the world. All sets, every sets. ಹಂಗಾದ್ರೆ 5 is a subset of, ದೊಡ್ಡದು ಬರೀರಿ, 5 is a subset of A also. This one rule ಆಯ್ತಾ? 5 is a subset. ಎರಡನೇದು ಏನಂತಂದ್ರೆ A can be a subset of itself. Every set is a subset of itself. Every set is a subset of itself. ಅಂದ್ರೆ A ಅದ್ರೊಳಗಡೆ 1 2 3 ಅದ ಅಂತಂದ್ರ B ಒಳಗು A ಒಳಗು ಏನೈತಿ, ಮತ್ತೆ 1 2 3 ಅದ ಅಂತಂದ್ರೆ ಏನೈತಿ? Then all these elements belongs to here. Therefore A is a subset of itself. ಎರಡು ರೂಲ್ಸ್ ಅನ್ನ ನೆನ್ಪಿಡ್ಬೇಕು. ಅದರ್ ದೆನ್ ದಿಸ್ ಯು ಕ್ಯಾನ್ ಮೇಕ್ ಮೆನಿ ಅದರ್ ಸಬ್ಸೆಟ್ಸ್ ಆಲ್ಸೋ. ಹೆಂಗ್ ಮಾಡ್ಬೋದು? 1 ಆಮೇಲೆ 1, 2 ಬರಿಬಹುದು, ಆಮೇಲೆ 2, 3 ಬರಿಬಹುದು. ಈ ಟೈಪ್ ನೀವು ಸಬ್ಸೆಟ್ಸ್ ಗಳನ್ನ ತಗೋಬಹುದು. ಅಂಡರ್ಸ್ಟುಡ್? ಓಕೆ. ಸಬ್ಸೆಟ್ ಹೆಡ್ಡಿಂಗ್ ಅನ್ನು ಸ್ವಲ್ಪ ರಿವೈಸ್ ಮಾಡೋಣ, ಯಾಕಂದ್ರೆ ಸ್ವಲ್ಪ ದೊಡ್ಡದಾಯ್ತು. ಓಕೆ. ಸಬ್ಸೆಟ್ ಅಂತಂದ್ರ ದಟ್ ಅದಕ್ಕೆ ಡೆಫಿನಿಷನ್ ಕೇಳಿದ್ರಲ್ಲ, ಡೆಫಿನಿಷನ್ ಅನ್ನ ಇಲ್ಲಿ ಬರ್ಕೊಟ್ರಿ. ದಿಸ್ ಈಸ್ ಅ ಡೆಫಿನಿಷನ್. This is the definition. Definition ಬರಿಬೇಕಾದ್ರೆ ಫಸ್ಟ್ ಏನ್ ಬರೀರಿ? ಇಲ್ಲಿ ಬರಿ. If B is a subset of A, then all A belongs to B also belongs to A. Also belongs to A. ಅಥವಾ A belongs to B, then A belongs to A,
we can say that can say that B is a subset of A. Understood? This is your definition. ತಿಳಿಯಾಕತ್ತದಲ್ಲ ಜಸ್ಟ್ ತಿಳ್ಕೊಳ್ರಿ. ನೋಟ್ಸ್ನ ನಿಮ್ಮ ವೇ ಒಳಗಡೆ ನೀವು ಮಾಡ್ಕೊಡ್ರಿ. ಆಯ್ತಾ? ಓಕೆ. ನೆಕ್ಸ್ಟ್ ಏನು ಓದೋಣ ಅಂತಂದ್ರೆ ಪವರ್ ಸೆಟ್ ಅಂತ ಓದೋಣ. 7ನೇದು ಏನು ಓದೋಣ ಈಗ? ಪವರ್ ಸೆಟ್ ಅಂತ ಓದೋಣ. ಪವರ್ ಸೆಟ್ಗೆ ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಅದಾದ್ಮೇಲೆ ನಿಮಗೆ ಅದನ್ನ ಅರ್ಥ ಮಾಡಿಸ್ತೀನಿ. ಓಕೆನಾ? ಅಲ್ಲ, ಎಕ್ಸಾಂಪಲ್ ಜೊತೆಗೆ ಅರ್ಥ ಮಾಡಿಸ್ಬಿಡ್ತೀನಿ. ಇಫ್ ಎ ಈಸ್ ಈಕ್ವಲ್ ಟು 1, 2, 3 ಇದೊಂದು ಸೆಟ್ ಇತ್ತಂದ್ರೆ ಇದ್ರದ್ದು ಎಷ್ಟು ಸಬ್ಸೆಟ್ಗಳನ್ನು ನಾವು ಬರಿಬೋದು? 1ನೇ ಸಬ್ಸೆಟ್ ಏನು ಬರಿಬೋದು? 5. ಇದು 1ನೇ ಸಬ್ಸೆಟ್. 2ನೇ ಸಬ್ಸೆಟ್ ಏನು ಬರಿಬೋದು? 1. 3ನೇ ಸಬ್ಸೆಟ್ ಏನು ಬರಿಬೋದು? 2. 4ನೇ ಸಬ್ಸೆಟ್ ಏನು ಬರಿಬೋದು? 3. 5ನೇ ಸಬ್ಸೆಟ್ ಏನು ಬರಿಬೋದು? 1, 2. 6ನೇ ಸಬ್ಸೆಟ್ ಏನು ಬರಿಬೋದು? 1, 3. 7ನೇ ಸಬ್ಸೆಟ್ ಏನು ಬರಿಬೋದು? 1, 2, 3. 8ನೇ ಸಬ್ಸೆಟ್ ಏನು ಬರಿಬೋದು? 1, 2, 3. ಎಷ್ಟು ಬರ್ದಿ ನೋಡು. ಬರೇ ಈ ಒಂದು ಸೆಟ್ಗೆ ವಿ ಕ್ಯಾನ್ ಹ್ಯಾವ್ ದೀಸ್ ಮೆನಿ ಸಬ್ಸೆಟ್ಸ್. ಎಷ್ಟು? 1, 2, 3, 4, 5, 6, 7, 8. 8 ಸಬ್ಸೆಟ್ಸ್ಗಳು ಹೊಂದಬಹುದು ಅಂತಂದ್ರೆ ಇದನ್ನ ನಾವು ಏನು ಬರಿಬೋದು ಅಂತಂದ್ರೆ ಇದನ್ನ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಪವರ್ ಆಫ್ ಎ. ಸಿ ಎರಡು ಏನದಾವ? ಕ್ಯಾಪಿಟಲ್ ಲೆಟರ್ಸ್ ಅದಾವ. ಓಕೆ. ಪವರ್ ಆಫ್ ಎ ಅಂತಂದ್ರೆ ಈ ದೊಡ್ಡ ಫ್ಲವರ್ ಬ್ರಾಕೆಟ್ ಒಳಗಡೆ ಸಣ್ಣ ಸಣ್ಣ ಫ್ಲವರ್ ಬ್ರಾಕೆಟ್ ಬರ್ಕೊಂತ ಹೋಗೋದು. ಕಾಮ 1, 2, ಅದ 3, ಮತ್ತಿಲ್ಲಿ 1, 2, ನೋಡು ಸೆಟ್ ಒಳಗೆ ಮತ್ತೆ ಸೆಟ್ ಬರೆಯಕತ್ತೀನಿ ನಾವು. ಅರ್ಧತಾ? 1, 3 ಮತ್ತೆ 1, 2, 3 ನೆಕ್ಸ್ಟ್ 1, 2, 3 ಮತ್ತೆ ದೊಡ್ಡ ಫ್ಲವರ್ ಬ್ರಾಕೆಟ್. ಇದೇನಾಯ್ತು? ಇದು ಪವರ್ ಸೆಟ್ ಅಂತಾರೆ ಇದಕ್ಕೆ. ಪವರ್ ಸೆಟ್ ಅಂದ್ರೆ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಸೆಟ್. ದೆನ್ ವಾಟ್ ಇಸ್ ಪವರ್ ಸೆಟ್? Power set is a set in which all the elements of this set are sets. Power set is a set in which all elements are sets. ಇದು ಸೆಟ್ ಎಲ್ಲವೂ ಸೆಟ್. ಇದಕ್ಕೆ ಎಷ್ಟು ಅದಾವ ಅಂತ ಬೇಕಿತ್ತಂದ್ರೆ ನಂಬರ್ ಬರೀತಾರೆ. ನಂಬರ್ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಬರೋದು. ನಂಬರ್ ಪ್ರೆಸೆಂಟ್ ಇನ್ ದ ಪವರ್ ಸೆಟ್ ಎ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಅ 8. ಎಷ್ಟದ? 8 ಅದಾವಿಲ್ಲ? 8 ಅಂತ ಬರೀಬೇಕು. ಇಲ್ಲೊಂದು ಮಜಾ ಏನದ ಅಂತಂದ್ರೆ ಯಾವುದೇ ಸೆಟ್ ಇರಲಿ ಅದಕ್ಕೆ ನೀವು ಪವರ್ ಸೆಟ್ ಮಾಡಿದ್ರೆ ಅದ್ರ ನಂಬರ್ಸ್ ನಾವು ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಹೆಂಗಂದ್ರೆ ಎನ್ is number of some particular a can be is equal to 2 to the power of m ಅಂತ. 2 to the power of m. ಇಲ್ಲಿ ಎಷ್ಟಿದ್ದು ನಂಬರ್ಸ್ ಎಷ್ಟಿದ್ದು ನನ್ನಲ್ಲಿ? ಎ ಸೆಟ್ ಒಳಗೆ ಎಷ್ಟಿದ್ದು? 3 ಇದ್ವಲ್ಲ ನಂಬರ್ಸ್ ಇದ್ರೊಳಗಡೆ. 3 ನಂಬರ್ಸ್ ಇದ್ವು, 1, 2, 3 ಅಂತೇಳಿ. ಓಕೆ. ಇಲ್ಲಿ 2 to the power 3 ಮಾಡಿದ್ರೆ ಏನು ಬರ್ತದೆ ನೋಡಿ? 2 to the power 3 ಮಾಡಿದ್ರೆ 8 ಬಂತಿಲ್ಲ? ಹಂಗಾರೆ ನಾನು ಮೊದಲ ಹೇಳ್ಬಿಡೋದಿತ್ತಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪವರ್ ಸೆಟ್ ಈಸ್ ಈಕ್ವಲ್ ಟು 8, 2 to the power m. ದೆನ್ ವಾಟ್ ಇಸ್ ದಿಸ್ m ಅಂತಂದ್ರೆ m is elements present in set A. That is set A. ಅದಕ್ಕೆ ನಂಬರ್ ಆಫ್ A is equal to m. ಇದು ಸಿಂಬಲ್. ಅಂದ್ರೆ number of elements present in A is your m, and 2 to the power m, the answer is number of elements present in the power set, or number of subsets present can be made by set A. Understood? ನನ್ನ ವಿಡಿಯೋದಲ್ಲಿ ಪ್ರತಿ ಸ್ಟೇಟ್ಮೆಂಟ್ಸ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಒಮ್ಮೆ ಏನು ಅನ್ಸುತ್ತೆ ಗೊತ್ತಾ, ಸ್ಟೂಡೆಂಟ್ಸಿಗೆ ಸಜೆಷನ್ ಏನು ಕೊಡ್ಬೇಕಂದ್ರೆ ನೀವು ಸುಮ್ಮ ಒಂದ್ಸತಿ ಕೇಳಿಬಿಡ್ರಿ ವಿಡಿಯೋ, ಆಮೇಲೆ ಕುಂತ್ಕೊಂಡು ನೋಟ್ಸ್ ಮಾಡ್ಕೊಂಡು ಕೇಳಕ್ಕೆ ಶುರು ಮಾಡಿದ್ರೆ ಒಂದು ಸ್ವಲ್ಪ ಗದ್ದಲಾಗ್ತದೆ. ಹೌದಾ? ಓಕೆ. ನೀವು ಎದುರಿಗಿದ್ದಾಗ ಆಫ್ಲೈನ್ ಕ್ಲಾಸ್ ಒಳಗೆ ಏನಾಗ್ತಾವ, ನಿಮ್ಗೆ ತಿಳೋ ತನಕ ಹೇಳ್ತೀವಿ, ಅರ್ಥ ಆಯ್ತಾ ನಿಮ್ಮ ಮುಖ ನೋಡ್ತೀವಿ, ಎಕ್ಸ್ಪ್ರೆಷನ್ ನೋಡ್ತೀವಿ, ನಿಮ್ಮ ಮುಖದೊಳಗೆ ಡೌಟ್ ಇದ್ದಿದ್ದು, ಅಲ್ಲಿ ರಿಂಕಲ್ಸ್ ನೋಡ್ಕೊಂಡು ಇನ್ನ ಇವನಿಗೆ ಅರ್ಥ ಆಗೈತೆ ಅಂತ ಗೊತ್ತಾಗ್ತದೆ. ನಮ್ಗೆ ಗೊತ್ತಾದ್ಮೇಲೆ ಮುಂದಲ್ದು ಎಳ್ಳೋ ಬ್ಯಾಡೋ ಅಥವಾ ಇನ್ನೊಂದು 2 ಎಕ್ಸಾಂಪಲ್ ಕೊಡ್ಲೋ ಹಿಂಗೆ ಯೋಚನೆ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಏನು ನಿಮ್ಮ ಎಕ್ಸ್ಪ್ರೆಷನ್ಸೇ ಇಲ್ಲ. ನಾ ಇಮ್ಯಾಜಿನ್ ಮಾಡ್ಕೋಬೇಕು. ಆನ್ಲೈನ್ ವಿಡಿಯೋ ಮಾಡಿ ಹುಚ್ಚಾಗ್ಬಿಡ್ತೀನಿ ನಾವು ಒಂದೊಂದ್ಸತಿ. ಒಬ್ಬನೇ ಮಾತಾಡ್ಬೇಕಲ್ಲ, ಯಾರು ಇರಂಗಿಲ್ಲ ಎದುರಿಗೆ. ಓಕೆ, ಅರ್ಥ ಆಯ್ತಾ? ಪವರ್ ಸೆಟ್ ಆಯ್ತಾ? ನೆಕ್ಸ್ಟ್ ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಏನು 7th ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇಂಟರ್ವಲ್ಸ್ ಇನ್ ದ ಸೆಟ್. ಇಂಟರ್ವಲ್ಸ್ ಇನ್ ದ ಸೆಟ್ ಅಥವಾ ಇಂಟರ್ವಲ್ಸ್ ಆಸ್ ಸಬ್ಸೆಟ್.
ಆಸ್ ವರ್ಡ್ ಯೂಸ್ ಮಾಡಿದ್ರೆ ಸಬ್ಸೆಟ್ ಅಂತ, ಇಂಟರ್ವಲ್ಸ್ ಇನ್ ದ ಸೆಟ್ ಬೇಕಿತ್ತಂದ್ರೆ ಇದು ಮಾಡಿ, ಬಿಕಾಸ್ ಸಬ್ಸೆಟ್ ಈಸ್ ಇನ್ಸೈಡ್ ದ ಸೆಟ್. ಹೌದಾ? ಏನಪ್ಪಾ ಅಂದ್ರೆ ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಹಿಂಗ್ ಬ್ರಾಕೆಟ್ ಬೇರೆ, ಹಿಂಗ್ ಬ್ರಾಕೆಟ್ ಬೇರೆ. ನೋಡಿ ಇವುಗಳದ್ದು ಮೀನಿಂಗ್ ಬೇರೆ ಅದ ಅಂತ. ಹಿಂಗ್ ಹಾಕಿದ್ರೆ ಬೇರೆ, ಹಿಂಗ್ ಹಾಕಿದ್ರೆ ಬೇರೆ, ಹಿಂಗ್ ಹಾಕಿದ್ರೆ ಬೇರೆ, ಹಿಂಗ್ ಹಾಕಿದ್ರು. ಮತ್ತೆ ನೀವು ಯಾವ್ದಾರ ಟೆಕ್ಸ್ಟ್ ಬುಕ್ ಒಳಗಡೆ ಹಿಂಗ್ 2, 3 ಅಂತ ಬರ್ದು ಹಿಂಗ್ ಬರ್ದಿದ್ರೆ ಸರ ಪ್ರಿಂಟಿಂಗ್ ಮಿಸ್ಟೇಕ್ ರೀ ಅಂತ ಅನ್ಬಾರ್ದು. ಬಡದ್ ಬಿಡ್ತಾರ ಅವರು. ಯಾರು ಬಿಡ್ತಾರ? ಜಾರ್ಜ್ ಕಾಂಟರ್ ಬಡದ್ ಬಿಡ್ತಾನೆ ನಿಮಗೆ. ಹೌದಾ? ಅವ ಹೇಳಾನ ಇದು ಏನಂತ, ಇವು ಓಪನ್ ಬ್ರೇಸಸ್ ಅಂತೀವಿ. ಇವಕ್ಕೇನಂತಾರ? ಓಪನ್ ಬ್ರೇಸಸ್. ಇವಕ್ಕ ಕ್ಲೋಸ್ಡ್ ಬ್ರೇಸಸ್ ಅಂತಾರೆ. ಹಂಗ ಇದೇನಿದು ಕ್ಲೋಸ್, ಇದು ಓಪನ್, ಇದು ಓಪನ್ ಕ್ಲೋಸ್, ಇದು ಕ್ಲೋಸ್ ಓಪನ್. ದೇರ್ ಆರ್ 4 ಟೈಪ್ ಆಫ್ ಬ್ರಾಕೆಟ್ಸ್, ಬ್ರೇಸಸ್. ಈ ಕ್ಲೋಸ್ ಇದ್ದಕ್ಕೆ ಬರೇ ಕ್ಲೋಸ್ ಅಂತ ಅನ್ಬೋದು. ಓಪನ್ಗೆ ಬರೇ ಓಪನ್ ಅನ್ನುವ. ಬಟ್ ಇದಕ್ಕೆ ನೀವು ಓಪನ್ ಕ್ಲೋಸ್ ಅನ್ಲೇಬೇಕಾ, ಇದಕ್ಕೆ ಕ್ಲೋಸ್ ಓಪನ್ ಅನ್ಲೇಬೇಕು. ಇಲ್ಲಾಂದ್ರೆ ಸಿಂಬಲ್ಸ್ ಯೂಸ್ ಮಾಡೋದು. ಮೀನಿಂಗ್ ಏನಪ್ಪಾ ಅಂದ್ರೆ, ಈಗ write down all the integers between 20 and 30. Between 20 and 30. Okay. ಇದನ್ನ ಏನು ಸೆಟ್ ಮಾಡ್ಬೇಕು. ಈಗ ಸೆಟ್ A is equal to all the integers x is the belongs to integer. ನೋಡಿ x belongs to integer. ಯಾವ ಇಂಟಿಜರ್? ಪಾಸಿಟಿವ್ ಇಂಟಿಜರ್. ಆಬ್ವಿಯಸ್ಲಿ ಪಾಸಿಟಿವ್ ಇಂಟಿಜರ್. ವೇರ್ x ಮತ್ತೇನು ಬರೀತಾನೆ ಬ್ರಾಕೆಟ್ ಒಳಗಡೆ ಇಲ್ಲಿ 20, 30 ಅಂತ ಬರೀತಾನೆ. ಇದನ್ನ ಓದೋದನ್ನ ಅರ್ಥ ಮಾಡ್ಕೋಬೇಕು ಈಗ ನಾವು. ಇದು ಒಂದು ಲ್ಯಾಂಗ್ವೇಜ್. ಎರಡನೇ ಲ್ಯಾಂಗ್ವೇಜ್ ಒಳಗೆ ಏನ್ ಬರೀತಾನೆ ಅಂದ್ರೆ x ಬಿಲಾಂಗ್ಸ್ ಟು z, ದೆನ್ ಕಾಮಾ ಓಪನ್ 20, ಓಪನ್ 30 ಹಿಂಗ ಎರಡನೇ ಲ್ಯಾಂಗ್ವೇಜ್. ಮೂರನೇ ಲ್ಯಾಂಗ್ವೇಜ್ ಒಳಗಡೆ ಏನ್ ಬರೀತಾನಂದ್ರೆ x ಬಿಲಾಂಗ್ಸ್ ಟು z, ಓಪನ್ 20, ಕ್ಲೋಸ್ 30. ನಾಲ್ಕನೇದನ್ನ ನೀವೇ ಮಾಡ್ಕೊಡ್ರಿ ಆಯ್ತಾ, ಬಿಕಾಸ್ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು. ನಾವು ಹೌ ಟು ರೈಟ್ ದಿಸ್ ರೋಸ್ಟರ್ ಫಾರ್ಮ್ ಆಫ್ ದಿಸ್ ಬಿಲ್ಡರ್ ಸೆಟ್ ಬಿಲ್ಡರ್. ಇದು ಹೆಂಗೆ ಬರ್ಬೇಕಂದ್ರೆ ಎಕ್ಸ್ ಇಲ್ಲಿ ಓದ್ಬೇಕು ಫಸ್ಟ್. ಎಕ್ಸ್ ಬಿಲಾಂಗ್ಸ್ ಟು ಜೆಡ್ ಅಂತ. ಜೆಡ್ ಅಂದ್ರೆ ಏನು? ಇಂಟಿಜರ್ಸ್. ಹಂಗಾರೆ ಇಂಟಿಜರ್ಸ್ ಬರಿಬೇಕು ನೀವು. ಯಾವ್ಯಾವ ಇಂಟಿಜರ್ಸ್ ಬರಿಬೇಕು? 20 ಮತ್ತು 30 ನಡಬರ್ಕಿರ್ತಕ್ಕಂಥ. ಓಕೆ, 20 ಮತ್ತು 30 ನಡಬರ್ಕಿರ್ತಕ್ಕಂಥ ಇಂಟಿಜರ್ಸ್ ಯಾವಪ್ಪ? 21, 22, 23, 24 ಹಿಂಗೆ ಬರ್ಕೊಂಡ್ 29. ಈ 29 ತನಕ ಏನಿದಾವೋ ಆಲ್ ದ ಇಂಟಿಜರ್ಸ್ ಬಿಲಾಂಗ್ಸ್ ಟು 26, 27, 28 ಬರ್ದು. ಇವೆಲ್ಲ ಏನಿವು ಬಿಲಾಂಗ್ಸ್ ಟು ಬಿಟ್ವೀನ್ 20 and 30. ಬಟ್ ಕ್ವಶನ್ ಏನ್ ಬರ್ತದೆ ಅಂದ್ರೆ, ಸರ್ ಇಲ್ಲಿ 20 ಇಂದ ಸ್ಟಾರ್ಟ್ ಮಾಡ್ಲು ಏನ್ 21 ಸ್ಟಾರ್ಟ್ ಮಾಡ್ಲು, 29ಗೆ ಎಂಡ್ ಮಾಡ್ಲು ಏನ್ 30ಗೆ ಎಂಡ್ ಮಾಡ್ಲು? ಬಿಟ್ವೀನ್ ಅದ್ ಮೀನಿಂಗ್ ಏನು? ಮತ್ತೆ ಅಲ್ಲಿ ಬರ್ದನಿಗೂ ಇಲ್ಲ ಅವ ಇಲ್ಲಿ ಬಿಟ್ವೀನ್ ಅಂತಾನು ಬರ್ದಿಲ್ಲ. ಹಂಗಾಗಿ ನಾ ಏನಂತ ಮಾಡ್ಲಿ, ಏನಂತ ಅರ್ಥ ಮಾಡ್ಕೊಳ್ಳಿ? ಅವಾಗ ಯೋಚನೆ ಮಾಡಬೇಕು. ಹಿಂಗೆ ಸ್ಕ್ವೇರ್ ಬ್ರಾಕೆಟ್ ಇದ್ದು ಅಂತಂದ್ರೆ ಇದು ಕ್ಲೋಸ್ ಅಂತ ಅರ್ಥ. ಇದೇನಿದು? ಕ್ಲೋಸ್ ಬ್ರಾಕೆಟ್ ಅಂತ ಅರ್ಥ. ಕ್ಲೋಸ್ ಬ್ರಾಕೆಟ್ ಅಂತಂದ್ರೆ ನೀನು 20 ಇಡ್ಕೊಳ್ಳೇಬೇಕು. ಯು ಹ್ಯಾವ್ ಟು ಕನ್ಸಿಡರ್ 20, ದೆನ್ ಯು ಹ್ಯಾವ್ ಟು ಕನ್ಸಿಡರ್ 30. ಹೇಳ್ತಾ ಇಲ್ಲೇನು ಹೇಳಿದೆ ನೋಡು, ಓಪನ್ ಬ್ರಾಕೆಟ್ ಹೇಳಿದಾನ ಅಂತಂದ್ರೆ ಯು ಶುಡ್ ನಾಟ್ ಕನ್ಸಿಡರ್ ದಿಸ್ 20. 21 ಸ್ಟಾರ್ಟ್ ಮಾಡ್ಬೇಕು, 22, 23 ಹಿಂಗೆ ಬರ್ಕೊಂತ 29ಗೆ ಎಂಡ್ ಮಾಡ್ಬೇಕು. ಮುಗಿತು, ಇಲ್ಲಿಗೆ ಫ್ಲವರ್ ಬ್ರಾಕೆಟ್. ಬಿಕಾಸ್ ಇದು ಓಪನ್ ಅದ, ಇದು ಓಪನ್ ಅದ. ಅಂಡರ್ಸ್ಟುಡ್? ಬಟ್ ಇಲ್ಲಿ ಮಜಾ ಅದ. ಇಲ್ಲಿ ಓಪನ್ ಅದ ಅಂತ ಅಂದ್ರ 20 ಕನ್ಸಿಡರ್ ಮಾಡು. ಬಟ್ ಇಲ್ಲಿ ಇಲ್ಲಿ ಓಪನ್ ಅದ, 20 ಕನ್ಸಿಡರ್ ಮಾಡಬೇಡ, 21 ಸ್ಟಾರ್ಟ್ ಮಾಡು. ಬರೋದಾ? ಬಟ್ ಇದೇನದ? ಕ್ಲೋಸ್ ಅದ, 21, 22, 23 ಹಿಂಗಾದ್ಮೇಲೆ ಏನಾಗ್ತದ? 30 ಕನ್ಸಿಡರ್ ಮಾಡ್ಬೇಕು ನೀನು, ಬಿಕಾಸ್ ಇದು ಕ್ಲೋಸ್ ಅದ. ಇಲ್ಲಿ ಕ್ಲೋಸ್ ಅಂದ್ರೆ ಏನಂತಂದ್ರೆ ಅರ್ಥ, ಇದನ್ನ ತಗೊಂಡು ಕ್ಲೋಸ್ ಮಾಡು, ಇದನ್ನ ತಗೊಂಡು ಕ್ಲೋಸ್ ಮಾಡು ಅಂತ ಅರ್ಥ. ಆಯ್ತಾ? ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ನೆಕ್ಸ್ಟ್. ಇದಾದ್ಮೇಲೆ ಲಾಸ್ಟ್ ಒಂದು ಬರ್ತದ ಯೂನಿವರ್ಸಲ್ ಸೆಟ್ ಅಂತ. ಎಂಟನೇದು ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಅಂದ್ರೆ ಯು. ಓಕೆ, ಈ ಯೂನಿವರ್ಸಲ್ ಸೆಟ್ ಅಂದ್ರೆ ಯು ಅಂದ್ರೆ ಯು ಆರ್ ಟಾಕಿಂಗ್ ಅಬೌಟ್ ಪರ್ಟಿಕ್ಯುಲರ್ ಸೆಟ್ ಅಂಡ್ ಹೋಲ್ ಚಾಪ್ಟರ್ ಅಥವಾ ಹೋಲ್ ಸಿಲೆಬಸ್ ಅಥವಾ ಹೋಲ್ ಯುವರ್ ಹಿಸ್ಟರಿ ಅಥವಾ ಹೋಲ್ ಯುವರ್ ಪ್ರೊಜೆಕ್ಟ್ ಈಸ್ ಇನ್ ವಿದಿನ್ ದ ಯೂನಿವರ್ಸ್ ಓನ್ಲಿ. ಅದನ್ನ ಬಿಟ್ಟು ನೀವು ಬೇರೆ ಕಡೆ ಹೋಗಿ ಸೆಟ್ಗಳನ್ನು ಮಾಡಂಗಿಲ್ಲ. ದಟ್ ಈಸ್ ಯೂನಿವರ್ಸಲ್ ಸೆಟ್. ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಸೇ
if I am studying prime numbers, if I am studying prime numbers, if I am studying odd numbers, I am studying even numbers, positive odd numbers, negative odd numbers, and positive odd numbers, negative odd numbers, positive e1, negative e1, and prime numbers. And all numbers are divisible by 3, all numbers divisible by 9, divisible by 8, ಹಿಂಗೆಲ್ಲ ಏನೇನೇನೋ ಮಾತಾಡಕತ್ತೀನಿ ನಾ. ಬಟ್ ಇವೆಲ್ಲಾ ನಂಬರ್ಸ್ ಕೂಡ ಒಂದು ಬೌಂಡ್ರಿ ಅದ. ಏನಂತಂದ್ರ ನೀ ಪ್ರೈಮ್ ನಂಬರ್ಸ್ ಮಾತಾಡಕತ್ತಿದಿ, ಡಿವಿಸಿಬಿಲಿಟಿ ಚೆಕ್ ಮಾಡಕತ್ತಿದಿ, ಆರ್ಡು ಪಾಸಿಟಿವ್ ಇವನ್ ಎಲ್ಲ ಅದ ಅಂದ್ರ ಐ ಥಿಂಕ್ ಯು ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಜಡ್ integers, because these are all numbers are integers, prime numbers are also integers, odd numbers are also integers, even numbers are also integers, positive negative are also even numbers. Then z becomes your universal set. But in this box you should not talk about 2 by 3, you should not talk about root 3, root 2, you should not talk about pi. ಹಂಗಿದ್ದಾಗ ಮಾತ್ರ ಯೂನಿವರ್ಸಲ್ ಸೆಟ್. ಹಿಂಗಂದ್ರೆ ಇವು ಬಂದು ಅಂತಂದ್ರೆ ಮತ್ತೆ ನೀವು ಇದನ್ನ ಯೂನಿವರ್ಸಲ್ ಸೆಟ್ ಬೇರೆ ಮಾಡ್ಕೋಬೇಕು. ಕನ್ಸಿಡರ್ ದೀಸ್ ಆರ್ ಆಲ್ ಸೆಟ್ಸ್. ಓಕೆನಾ? ಓವರಾಲ್ ಆಗಿ ನಾವು ಇವತ್ತ ಏನೇನು ನೋಡಿದ್ವಿ ಅಂತಂದ್ರೆ, ಫಸ್ಟ್ ಸೆಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ವಿ. ಸೆಟ್ ನ ರೆಪ್ರೆಸೆಂಟ್ ಹೆಂಗ್ ಮಾಡ್ತೀವಿ, ರೋಸ್ಟರ್ ಫಾರ್ಮ್ ಮತ್ತು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದಾದ್ಮೇಲೆ ಟೈಪ್ ಆಫ್ ಸೆಟ್ಸ್ ಅನ್ನ ನೋಡ್ಕೊಂಡ್ವಿ. ಟೈಪ್ ಆಫ್ ಸೆಟ್ಸ್ ಒಳಗೆ ಎಂಟಿ ಸೆಟ್, ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್, ಈಕ್ವಲ್ ಸೆಟ್ ಮತ್ತೆ ಸಬ್ ಸೆಟ್. ಸಬ್ ಸೆಟ್ ಒಳಗಡೆ ಒಂದು ಸ್ವಲ್ಪ ಭಾಳ ಚೆನ್ನಾಗಿ ನಂಬರ್ಸ್ಗಳನ್ನು ಸ್ಟಡಿ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇಂಟರ್ವಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಪವರ್ ಸೆಟ್ ಸ್ಟಡಿ ಮಾಡಿದ್ವಿ, ಯೂನಿವರ್ಸಲ್ ಸೆಟ್ ಸ್ಟಡಿ ಮಾಡಿದ್ವಿ. ಸಾಕು ಇವತ್ತಿಗೆ ಇಷ್ಟು. ಇದಾದ್ಮೇಲೆ ಡೈರೆಕ್ಟ್ಲಿ ವಿಲ್ ಜಂಪ್ ಟು ವೆನ್ ಡಯಾಗ್ರಾಮ್. ನಾ ಈ ಚಾಪ್ಟರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಫಸ್ಟ್ ತಿಳಿಸ್ಕೊಟ್ಟಿನಿ. ಅದಾದಮೇಲೆ ಇನ್ನೊಂದು ವಿಡಿಯೋದೊಳಗೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಯಾಕೆ ನಿಮ್ಮ ತಲೆ ತಿನ್ನಲಿ, ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಮೇಲಿದಕ್ಕೆ ಪ್ರಾಬ್ಲಮ್ಸ್ ವೆನ್ ಡಯಾಗ್ರಾಮ್ ಮೇಲೆ ಸ್ಟಡಿ ಮಾಡಬೇಕು. ಪ್ಲಸ್ ಇದು ಕೆಳಗಡೆ ಇನ್ನೊಂದಿದೆ, ಇನ್ನೊಂದಿಷ್ಟು ಅವೆಲ್ಲ ಯೂನಿಯನ್ನು ಅಂತ ಏನೇನೋ ಬರ್ತಾವೋ ಸಿಂಬಲ್ಸು, ಫಾರ್ಮುಲಾಸು, ಅಲ್ಲಿ ಫಾರ್ಮುಲಾ ಯೂಸ್ ಮಾಡೋಣ, ಪ್ರಾಬ್ಲಮ್ಸ್ ಯೂಸ್ ಮಾಡೋಣ. ಮ್ಯಾಲಿ ಇನ್ಫಾರ್ಮೇಷನ್ಸ್ ಏನು ಪ್ರಾಬ್ಲಮ್ಸ್ ಬೇಡ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಓದ್ರಿ, ಸ್ವಲ್ಪ ದೊಡ್ಡದಾಗಿತ್ತು ವಿಡಿಯೋ. ಥ್ಯಾಂಕ್ ಯು.